ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರೂ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಎಷ್ಟು ಜನ ಸಂತೋಷವಾಗಿದ್ದೀರಿ? ಓಕೆ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ಸಿಗುವಂಥ ಸಂತೋಷ, ದೇವರ ಸನ್ನಿಧಾನದಲ್ಲಿ ಸಿಗುವಂಥ ಒಂದು ಸಮಾಧಾನ, ದೇವರ ಸನ್ನಿಧಾನದಲ್ಲಿ ಸಿಗುವಂಥ ಒಂದು ಶಾಂತಿ ಬೇರೆ ಎಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನೀನು ಆರಾಧನೆ ಮಾಡುವಂಥ ದೇವರ ಸನ್ನಿಧಾನದಲ್ಲಿ ನಿತ್ಯವಾದಂಥ ಸಂತೋಷ, ನಿತ್ಯವಾದಂಥ ಸಮಾಧಾನ, ನಿತ್ಯವಾದಂಥ ದೇವರ ಆಶೀರ್ವಾದಗಳು ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು? ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಜೀವಿತದಿಂದ ಅನೇಕ ಆತ್ಮೀಯ ಪಾಠಗಳನ್ನು ನಾವು ಕಲಿತುಕೊಂಡ್ವಿ. ಗಿದ್ಯೋನನು ಎನ್ನುವಂಥ ವ್ಯಕ್ತಿ, ಆತನು ನ್ಯಾಯಸ್ಥಾಪಕನನ್ನಾಗಿ ದೇವರು ಆತನನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಂಡ್ರು, ಆತನನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ಒಂದು ಇಸ್ರಾಯೇಲ್ ದೇಶದವರು ಅವರು ದೇವರಿಗೆ ಯಾವ ರೀತಿಯಾಗಿ ವಿರೋಧವಾಗಿ ನಡೆದು ದೇವರ ಶಾಪಕ್ಕೆ ಪಾತ್ರರಾಗಿ ಮಿದ್ಯಾನರಿಂದ 7 ವರ್ಷಗಳ ಕಾಲ ಅವರು ಹಿಂಸೆಯನ್ನ ಅನುಭವಿಸಬೇಕಾಯಿತು. ಆ ಸಮಯದಲ್ಲಿ ಅವರು ದೇವರಿಗೆ ಮೊರೆ ಇಟ್ಟಾಗ ದೇವರು ಒಬ್ಬ ಪ್ರವಾದಿಯನ್ನ ಅವರ ಬಳಿಗೆ ಕಳುಹಿಸಿದಾದ ಮೇಲೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದೆ, ಆ ದಾಸತ್ವದಿಂದ ಬಿಡುಗಡೆ ಮಾಡಿದೆ, ಹಾಲು ಜೇನು ಹರಿಯುವಂಥ ದೇಶದ ಕಡೆಗೆ ನಿಮ್ಮನ್ನು ನಡೆಸಿಕೊಂಡು ಬಂದೆ. ಆದರೆ ನಾನು ನಿಮಗೆ ಎಷ್ಟೋ ಅದ್ಭುತಗಳನ್ನು, ಎಷ್ಟೋ ಮೇಲುಗಳನ್ನು, ಎಷ್ಟೋ ಆಶೀರ್ವಾದಗಳನ್ನು ಕೊಟ್ಟಾಗಲೂ ಕೂಡ ನೀವು ನನ್ನನ್ನು ಸ್ಮರಿಸದೆ, ನೀವು ನನ್ನನ್ನು ಆರಾಧಿಸದೆ, ನೀವು ನನಗೆ ಘನತೆಯನ್ನು ಸಲ್ಲಿಸದೆ, ನೀವು ಸಂಪೂರ್ಣವಾಗಿ ನನಗೆ ವಿರೋಧವಾಗಿ ನಡೆದ ಕಾರಣಕ್ಕಾಗಿ ನಾನು ನಿಮ್ಮನ್ನು ಮಿದ್ಯಾನರ ಕೈಗೆ ಏನು ಮಾಡಿದೆ? ಒಪ್ಪಿಸಿದೆ. ಈಗಲಾದರೂ ನೀವು ಕೂಗಿಕೊಳ್ಳುವ ಕಾರಣಕ್ಕಾಗಿ ನಾನು ಪುನಃ ನಿಮ್ಮ ವಿಷಯದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ? ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಎಬ್ಬಿಸ್ತಾ ಇದ್ದೇನೆ ಎಂಬುದಾಗಿ ದೇವರು ಯಾರನ್ನು ಎಬ್ಬಿಸಿದ್ರಿ? ಗಿದ್ಯೋನನು ಎನ್ನುವಂಥ ವ್ಯಕ್ತಿಯನ್ನ. ಯಾವ ವ್ಯಕ್ತಿ ಬಲಹೀನನಾಗಿ, ಯಾವ ವ್ಯಕ್ತಿ ದುರ್ಬಲವಾದಂಥ ಸ್ಥಿತಿಯಲ್ಲಿ, ಯಾವ ವ್ಯಕ್ತಿ ಅಡಗಿಕೊಂಡು ಅಂಜಬುರುಕನಾಗಿ ಮಿದ್ಯಾನರು ಬರ್ತಾರೆ ನಮ್ಮ ಮೇಲೆ ಎಂಬುದಾಗಿ ಭಯಪಟ್ಟು ಒಂದು ಸ್ಥಳದಲ್ಲಿ ಕೂತುಕೊಂಡು ಆ ಒಂದು ಜವೆಗೋದಿಯ ತೆನೆಗಳನ್ನು ಬಡಿತಾ ಇದ್ದನು, ದೇವದೂತನು ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ಪರಾಕ್ರಮಶಾಲಿಯೇ ಗಿದ್ಯೋನನೇ ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಕರಿತಾ ಇದ್ದಾನ್ರಿ? ಪರಾಕ್ರಮಶಾಲಿ. ಹಲ್ಲೆಲೂಯಾ. ಯಾರನ್ನ ಅಂಜುಬುರುಕನ್ನು ನೋಡಿ ನೀನು ಬಲಾಢ್ಯ ಅಂತೇಳಿ ನಾವು ಕರಿತೀವ? ಕರೆಯಲ್ಲ. ಅವ್ನು ಕರ್ಕೊಂಡು ಹೋದ್ರೆ ನಮಗೆಲ್ಲ ಸೋಲೆ ಆಗುತ್ತಂತೇಳಿ ನೆನೆಸ್ತೀವಿ. ಆದರೆ ದೇವರು ನೋಡುವಂಥ ದೃಷ್ಟಿಯ ಕೋನನೇ ಬೇರೆ ಪ್ರಿಯರೇ. ನಾವು ಲೋಕದ ದೃಷ್ಟಿಯಲ್ಲಿ ಬಲಹೀನರಾಗಿ ನಾವು ಇರುವಂಥದ್ದಾದರೆ, ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಜೊತೆಗೆ ಇರುವಾಗ, ದೇವರು ನಮ್ಮ ಪಕ್ಕದಲ್ಲಿ ಇರುವಾಗ ಖಂಡಿತವಾಗಿ ದೇವರು ನಮ್ಮನ್ನು ನೋಡುವಂಥ ವಿಧಾನನೇ ಬೇರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಅಂಜುಬುರುಕನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಏನು ಮಾಡ್ತಾ ಇದ್ದಾನ್ರಿ? ಮುಂದೆ ಅವನು ಮಾಡುವಂಥ ಅದ್ಭುತವನ್ನು ದೇವರು ನೋಡ್ತಾ ಇದ್ದಾನೆ. ಯಾಕಂದ್ರೆ ಆ ಕಾರ್ಯವನ್ನ ಮನುಷ್ಯರಲ್ಲ, ದೇವರೇ ಜರುಗಿಸುವಂತ ಆತನಾಗಿದ್ದಾನೆ. ಆ ಸಮಯದಲ್ಲಿ ಗಿದ್ಯೋನನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಅಯ್ಯೋ ದೇವರು ನಮ್ಮ ಸಂಗಡ ಇರುವಂತದ್ದಾದರೆ ನಮಗೆ ಯಾಕೆ ಈ ರೀತಿಯಾಗಿ ಸಂಭವಿಸ್ತಾ ಇತ್ತು? ನಾವು ಯಾಕೆ ಮಿದ್ಯಾನರ ಕೈಗಳಲ್ಲಿ ಕಷ್ಟಪಡಬೇಕಾಗಿತ್ತು? ಹಲ್ಲೆಲೂಯಾ. ಇಲ್ಲ, ನಾವು ನೋಡ್ತಾ ಇದ್ದೇವೆ, ಅವರು ತಪ್ಪಾದ ಕಾರ್ಯಗಳನ್ನು ಮಾಡಿದ ಕಾರಣಕ್ಕಾಗಿ ಶಿಕ್ಷೆಯಲ್ಲಿದ್ದಾರೆ ಅಂತೇಳಿ ಅವರು ಗ್ರಹಿಸಿಕೊಳ್ಳಲಾರದ ರೀತಿಯಲ್ಲಿದ್ದಾರೆ ನೋಡ್ರಿ. ಹಲ್ಲೆಲೂಯಾ. ಅವರು ತಪ್ಪು ಮಾಡಿದ ಕಾರಣಕ್ಕಾಗಿ ಪೆಟ್ಟು ತಿಂತಾ ಇದ್ದಾರೆ. ಅವರು ತಪ್ಪು ಮಾಡಿದ ಕಾರಣಕ್ಕಾಗಿಯೇ, ಪಾಪದಲ್ಲಿರುವ ಕಾರಣಕ್ಕಾಗಿಯೇ ದೇವರು ಅವರ ಕೈಯನ್ನು ಬಿಟ್ಟಿದ್ದಾರೆ. ದೇವರ ಸ್ಥಾನದಲ್ಲಿ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ದೇವರ ಸ್ಥಾನದಲ್ಲಿ ಕೆಲವೊಂದು ವಿಷಯ ಸಂಗತಿಗಳನ್ನ, ವಿಗ್ರಹ ಆರಾಧನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ದೇವರು ಅವ್ರನ್ನ ಕೈ ಬಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ನೀನು ಆರಾಧನೆ ಮಾಡುವಂತ ದೇವರು ಪರಿಶುದ್ಧನಾದ ದೇವರು. ಆತನು ತನಗೆ ಸಲ್ಲಗೊಡಿಸತಕ್ಕ ಮಹಿಮೆಯನ್ನ, ತನಗೆ ಸಲ್ಲಗೊಡಿಸತಕ್ಕ ಗೌರವವನ್ನ ಇತರರಿಗೆ ಸಲ್ಲಗೊಡಿಸದಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗಿದ್ಯೋನನು ಮತ್ತು ಅವರ ಜನಾಂಗದವರು ತಪ್ಪು ಮಾಡಿದಾಗಲೂ ಕೂಡ ಮತ್ತೆ ದೇವರನ್ನ ಪ್ರಶ್ನಿಸ್ತಾ ಇದ್ದಾರೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಮತ್ತೆ ದೇವರು ಏನ್ ಮಾಡಿದ್ರು? ಆಶೀರ್ವದಿಸ್ತಾ ಇದ್ದಾರೆ ಪ್ರಿಯರೇ. ಗಿದ್ಯೋನನಿಗೆ ಗುರುತುಗಳನ್ನು ಕೊಟ್ಟರು. ಆ ಗುರುತಿನ ಪ್ರಕಾರವಾಗಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಂತಂದ್ರೆ, ಆ ಗುರುತುಗಳನ್ನ ಕೇಳಿಕೊಂಡಾಗ ಗಿದ್ಯೋನನಿಗೆ ಆ ಗುರುತುಗಳನ್ನ ನೆರವೇರಿಸಿದ್ರು ಪ್ರಿಯರೇ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಕೇವಲ 300 ಜನರಿಂದ, ಎಷ್ಟು ಜನರಿಂದ ರೀ?
32,000 ಜನರು ಬಂದ್ರು. ಯಾರು ಭಯ ಪಡ್ತಾ ಇದ್ರು ನೀವು ಹಿಂದಕ್ಕೆ ಹೋಗಂತ ಹೇಳಿದ್ರು ದೇವ್ರು. ಹಲ್ಲೆಲೂಯಾ. ಯಾರು ಭಯ ಪಡ್ತೀರಿ ಯುದ್ಧ ಅಂತ ಹೇಳಂದ್ರೆ ನೀವು ಹಿಂದಕ್ಕೆ ಹೋಗ್ರಿ ಅಂದ ತಕ್ಷಣ ಎಷ್ಟು ಜನ ಹಿಂದಕ್ಕೆ ಹೋದ್ರಂತೆ? 22,000 ಜನರು ಹಿಂದಕ್ಕೆ ಹೋದ್ರು. ಇನ್ನೂ 10,000 ಜನರು ಉಳಿದ್ರು. ದೇವ್ರು ನೋಡ್ತಾ ಇದ್ದಾನೆ ಏನಂತ ಹೇಳಿ, ಅಯ್ಯೋ ಇವ್ರು ಇನ್ನೂ ಹೆಚ್ಚಾಗಿದ್ದಾರೆ ನನ್ನ ದೃಷ್ಟಿಯಲ್ಲಿ ಅಂತೇಳಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವರು ಒಂದು ಹೇಳಿದ್ರು, ನಾನು ನಿನಗೆ ಒಂದು ಸೂಚನೆಯನ್ನು ಕೊಡ್ತೇನೆ, ನೀನು ಅವ್ರನ್ನ ನೀರನ್ನು ಕುಡಿಯೋದಕ್ಕೆ ತೊರೆಗಳ ಬರಿಗೆ ಕರೆದುಕೊಂಡು ಹೋಗಿ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ 10,000 ಜನರು ನೀರು ಕುಡಿತಾ ಇದ್ದಾರೆ. ಯಾರು ಕೈಯಿಂದ ನೀರನ್ನ ಬಾಯ ಬಳಿಗೆ ತೆಗೆದುಕೊಂಡು ನಾಲಿಗೆಯಿಂದ ನೆಕ್ತಾರು ಅವರನ್ನ ಪ್ರತ್ಯೇಕ ಮಾಡು, ಉಳಿದಿರ್ತಕ್ಕಂಥವ್ರನ್ನ ಮೊಣಕಾಲಿನಿಂದ ಬಾಗಿ ಕುಡಿಯುವಂಥವ್ರನ್ನ ಪ್ರತ್ಯೇಕ ಮಾಡಿ ಎಂಬುದಾಗಿ ಹೇಳಿದಾಗ ಆವಾಗ ಬಾಯ ಬಳಿಯಲ್ಲಿ ನಾಲಿಗೆಯಿಂದ ನೆಕ್ಕಿದವರ ಸಂಖ್ಯೆ ಎಷ್ಟು ಜನ ಇದ್ರಿ? ಎಷ್ಟು ಜನ ಇದ್ರು? 300 ಜನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಂಗ್ರಿ? 300 ಜನ. ನಾಯಿ ಎನ್ನುವಂಥದ್ದು ನಂಬಿಕೆಗೆ ಸಾದೃಶ್ಯ, ನಾಯಿ ಎನ್ನುವಂಥದ್ದು ಬೇಟೆ ಆಡುವುದಕ್ಕೆ ಸಾದೃಶ್ಯ. ನಾಯಿ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದು ಒಂದು ಸ್ಥೈರ್ಯಕ್ಕೂ ಕೂಡ ಯಜಮಾನನಿಗೆ ನಂಬಿಗಸ್ತನಾಗಿರುವಂಥದ್ದಕ್ಕೆ ಅದೇನಾಗಿದೆ? ಸಾದೃಶ್ಯವಾಗಿ ಕಾಣ್ತಾ ಇದೆ. ಆ 300 ಜನರಿಂದಲೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಗಿದ್ಯೋನನ್ನು ಜಯವನ್ನ ಗಳಿಸಿದ ಪ್ರಿಯರೇ. ಅವರಾದರೂ ಅಸಂಖ್ಯವಾಗಿದ್ದಾರೆ, ಅವ್ರನ್ನ ಎಣಿಸಕ್ಕಾಗಲ್ಲ, ಅಷ್ಟು ಜನರಿದ್ದಾರೆ. ಶತ್ರುವಿನ ಸೈನ್ಯ ಮಿದ್ಯಾನ್ಯರು ಮತ್ತು ಅಮಾಲೇಕರು ಇನ್ನೂ ಅನೇಕ ಶತ್ರುಗಳು ಕೂಡಿ ಬಂದಿದ್ದಾರೆ. ಆದರೆ ದೇವರು ಕೇವಲ 300 ಜನರಿಂದ ಏನ್ ಮಾಡಿದ್ದಾರೆ? ಜಯವನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ದೃಷ್ಟಿಯಲ್ಲಿ ನೀನು ಒಬ್ಬನೇ ಅಂತೇಳಿ ನೀನು ನೆನೆಸ್ಕೊಳಕ್ ಹೋಗಬೇಡ. ನಿನ್ನ ಹಿಂದೆ ದೇವರಿರುವಾಗ ನಿನ್ನನ್ನು ದೇವರು 1000 ಜನರಿಗೆ ಸಮಾನನನ್ನಾಗಿ ನಿಲ್ಲಿಸಿರ್ತಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ? 1000 ಜನರಿಗೆ ಸಮಾನನನ್ನಾಗಿ ನಿಲ್ಲಿಸಿರ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಗೊಲ್ಯಾತನ ಬಳಿಯಲ್ಲಿ ಎಷ್ಟೋ ಜನರು, ಸೌಲನ ಬಳಿಯಲ್ಲಿ ಸೈನಿಕರು ಇರಬೇಕಾದ್ರೆ ಅವ್ರು ಯಾರು ಕೂಡ ಹೋಗ್ಲಿಲ್ಲ. ಆದ್ರೆ ಗೊಲ್ಯಾತನ ಬಳಿಯಲ್ಲಿ, ಬಲಾಢ್ಯನಾದಂಥ ಗೊಲ್ಯಾತನ ಬಳಿಯಲ್ಲಿ ಹೋದಂಥವ್ರು ಎಷ್ಟು ಜನ ರೀ? ಒಬ್ಬನೇ ಒಬ್ಬ. ಯಾರು? ಹುಡುಗನಾಗಿರ್ತಕ್ಕಂಥ ದಾವೀದ ಪ್ರಿಯರ. ಆತನ ಹಿಂದೆ ಯಾರಿದಾರಂತೆ? ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ವಿಷಯಗಳನ್ನ ಸಂಗತಿಗಳನ್ನ ನಾವು ಓದುವಾರ ನಾವು ಧ್ಯಾನ ಮಾಡಿದ್ದೇವೆ. ಈ ಸಮಯದಲ್ಲಿ ಹೊಸದಾದಂಥ ಸಂಗತಿಯ ಕಡೆಗೆ ನಾವು ಹೋಗೋಣ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಅಂದ್ರೆ ಯಾರ್ರೀ? ನರಾವತಾರಿಯಾಗಿ ಈ ಲೋಕಕ್ಕೆ ಮನುಷ್ಯರನ್ನ ಪಾಪಗಳಿಂದ ಬಿಡಿಸುವುದಕ್ಕಾಗಿ, ಶಾಪಗಳಿಂದ ಬಿಡಿಸುವುದಕ್ಕಾಗಿ, ಮನುಷ್ಯರಿಗೆ ವಿಮೋಚನೆಯನ್ನ, ಬೆಳಕನ್ನು ಕೊಡುವುದಕ್ಕಾಗಿ, ಜೀವವನ್ನು ಕೊಡುವುದಕ್ಕಾಗಿ, ಸತ್ಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಅವರನ್ನ ಮೋಕ್ಷದ ಕಡೆಗೆ ನಡೆಸುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿರತಕ್ಕಂಥ ಒಂದೇ ಒಂದು ಅವತಾರ, ಒಬ್ಬೇ ಒಬ್ಬ ದೇವರು, ಆತನು ನಜರೇತಿನ ಯೇಸು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆರಂಭದಿಂದ ಆದಿಕಾಂಡ ಪುಸ್ತಕ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೆ ಅನೇಕವಾದಂಥ ಪ್ರವಾದನೆಗಳನ್ನು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಪ್ರವಾದನೆಗಳು ಕೂಡ ಸತ್ಯವೇದದಲ್ಲಿ ಏನಾಗಿದ್ದಾವೆ? ನೆರವೇರಿದ್ದಾವೆ, ಇನ್ನು ನೆರವೇರ್ತಾ ಇದ್ದಾವೆ. ಇನ್ನು ಕೆಲವು ಪ್ರವಾದನೆಗಳು ಮುಂದೆ ನೆರವೇರಬೇಕಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಹುಟ್ಟಿನ ಬಗ್ಗೆ, ದೇವರು ಮಾಡುವಂತ ಕಾರ್ಯಗಳ ಬಗ್ಗೆ, ದೇವರು ಬೇಡುವಂತ ಒಂದು ಕೆಲಸ ಕಾರ್ಯಗಳ ಬಗ್ಗೆ, ದೇವರು ನಡೆಸಿಕೊಂಡು ಹೋಗುವಂತವುಗಳ ಬಗ್ಗೆ ಎಲ್ಲವುಗಳನ್ನು ಕೂಡ ಸವಿಸ್ತಾರವಾಗಿ ಬರೆದಿದ್ದಾರೆ ಪ್ರಿಯರೇ. ಸತ್ಯವೇದದಲ್ಲಿ ದೇವರು ತಾನೇ ಬರೆಸಿದ್ದಾನೆ ಪ್ರಿಯರೇ. ಯಾರ ಮೂಲಕವಾಗಿರಿ? ತನ್ನ ಭಕ್ತರ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ, ಅರಸರುಗಳ ಮೂಲಕವಾಗಿ, ಏನಂತ ಹೇಳ್ತಾ ಇದ್ದೇವೆ, ಮೀನು ಹಿಡಿಯುವಂಥವರ ಮೂಲಕವಾಗಿ, ಮತ್ತೆ ನಾವು ನೋಡ್ತಾ ಇದ್ದೇವೆ ಸುಂಕದವರ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ, ಲೇಖನೆಗಳನ್ನು ಮಾಡುವಂಥವ್ರ ಲೇಖಕರ ಮೂಲಕವಾಗಿ ಕೂಡ ದೇವರು ಏನು ಮಾಡಿದ್ದಾನೆ? ಕೆಲವೊಂದು ಸಂಗತಿಗಳನ್ನು, ವಿಷಯಗಳನ್ನು ಏನು ಮಾಡಿದಾನ್ರಿ? ಬರೆಸಿದ್ದಾನೆ ಪ್ರೇರಿ. ನಾವು ನೋಡ್ತಾ ಇದ್ದೇವೆ, ಯೇಸು ಈ ಲೋಕಕ್ಕೆ ಬರಬೇಕಾಯಿತು, ಆತನು ಈ ಲೋಕಕ್ಕೆ ಹೊರಟು ಬಂದ ಪ್ರೇರ. ಹೊರಟು ಬಂದಂಥ ಸಮಯದಲ್ಲಿ ಈ ಲೋಕದಲ್ಲಿ ಅನೇಕ ಜನರು ಏನಾಗ್ತಾ ಇದಾರೆ? ರೋಗದಲ್ಲಿ, ಶಾರೀರಿಕವಾದಂಥ ರೋಗದಲ್ಲಿ ಬಿದ್ದಂಥವ್ರು ಇದ್ದಾರೆ. ಅನೇಕ ಜನರು ಭಯಂಕರವಾದಂಥ ಏನಂತ ಹೇಳ್ತಾ ಇದ್ದಾರೆ? ದುರಾತ್ಮ ಶಕ್ತಿ, ದೆವ್ವದ ಕಾಟಗಳಿಂದ ಬಂಧಿತರಾದಂಥ ಜನರು ವಾಸ ಮಾಡ್ತಾ ಇದ್ದಾರೆ. ಆತನು 30 ವರ್ಷಗಳ ಕಾಲ ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿಯ ಬಳಿಯಲ್ಲಿ ವಿಧೇಯತೆಯಿಂದ ಇದ್ದವನಾಗಿ, ಆ ಕೆಲಸಗಳನ್ನು ಮಾಡುವಂಥವನಾಗಿ 30ನೇ ವರ್ಷದಿಂದ, ಯಾಜಕಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 30 ವರ್ಷಗಳು ಆಗಿರಬೇಕು ಅಂತೇಳಿ ಹೇಳುತ್ತೆ ಅಲ್ಲಿ ವಾಕ್ಯ. ಹಲ್ಲೆಲೂಯಾ. ಯಾಜಕೋದ್ಯೋಗಕ್ಕೆ ಬರುವಂತ ಒಂದು ಸೂಚನೆಗಳ ಕುರಿತಾಗಿ ನಾವು ನೋಡುವಾಗ, ಅಲ್ಲಿ ದೇವರು ಹೇಳಿರ್ತಕ್ಕಂಥ ವಿಷಯಗಳು, ಸಂಗತಿಗಳನ್ನು ನಾವು ನೋಡುವಾಗ, ಯೇಸು 30ನೇ ವರ್ಷದಲ್ಲಿ ಏನ್ ಮಾಡಿದಂತೆ? ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನ ಏನ್ ಮಾಡಿದರಿ? ಲೋಕದೊಳಗಡೆ ಬಂದ ಪ್ರಿಯರೇ. ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಸುವಾರ್ತೆ ಏನಾಗಿತ್ತು? ಒಂದ್ಸಾರಿ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ನೀವು ತೆಗೆದಿದ್ದೆ ಆದ್ರೆ 14ನೇ ವಚನ. ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನ ನಂಬಿರಿ ಎಂದು ದೇವರ ಸುವಾರ್ತೆಯನ್ನ
ಸಾರಿ ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಿ ಹೇಳ್ತಾ ಇದ್ದಾನೆ. ಯಾವ ಒಂದು ಸುವಾರ್ತೆ ರೀ? ದೇವರ ರಾಜ್ಯದ ಸುವಾರ್ತೆ. ಇದು ಈ ಲೋಕದ ರಾಜ್ಯಗಳ ಸುವಾರ್ತೆ ಅಲ್ಲ, ಈ ಲೋಕದ ಕೆಲವೊಂದು ಪಾರ್ಟಿಗಳ ಕುರಿತಾಗಿ ಹೇಳುವಂತ ಒಂದು ವಾರ್ತೆ ಅಲ್ಲ. ಇದು ಯಾವ ವಾರ್ತೆ ರೀ? ಪರಲೋಕದ ಸುವಾರ್ತೆ, ಪರಿಶುದ್ಧನಾಗಿರ್ತಕ್ಕಂಥ ದೇವರ ಶುಭವಾರ್ತೆಯ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನ ಯೇಸು ಸ್ವಾಮಿ ಪ್ರಚುರ ಪಡಿಸಬೇಕಂತೇಳಿ ಆತನು ಈ ಲೋಕಕ್ಕೆ ಹೊರಟು ಬಂದಂತ ಸಮಯದಲ್ಲಿ ಪ್ರಿಯರೇ, ಆತನು ಅನೇಕ ಕಡೆಗೆ ಏನ್ ಮಾಡ್ತಾ ಇದ್ದಾನೆ? ಕಾಲ್ನಡಿಗೆಯಿಂದ ತೆರಳುತ್ತಾ ಇದ್ದಾನೆ ಪ್ರಿಯರೇ. ಸಿಂಹಾಸನದಲ್ಲಿ ಇರ್ತಕ್ಕಂಥ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ಆತನು ಏನ್ ಮಾಡ್ತಾ ಇದ್ದಾನೆ? ಭೂಮಿಯ ಒಂದು ಮಧ್ಯಭಾಗದಲ್ಲಿ ಅನೇಕ ಕಡೆಗೆ ಏನ್ ಮಾಡ್ತಾ ಇದ್ದಾನೆ? ಸಂಚರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಡೆದಾಡುವಂತ ದೇವರಾಗಿ, ದೇವರು ರೋಗಿಗಳನ್ನು ಸ್ವಸ್ಥ ಮಾಡುವಂತ ದೇವರಾಗಿ, ದೇವರು ದೆವ್ವಗಳ ಕಾಟದಿಂದ ಬಂಧಿತರಾಗಿರ್ತಕ್ಕಂಥ ಜನರಿಗೆ ಬಿಡುಗಡೆಯನ್ನು ಕೊಡುವಂತ ದೇವರಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಸಂಚರಿಸ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಸಮಯದಲ್ಲಿ ದೇವರು ಆಗಿರುವಂತ ಯೇಸು ಆತನು ಹೋಗುವಾಗ ಅನೇಕ ರೋಗದಿಂದ ಬಂದಿರತಕ್ಕಂಥ ಜನರಿಗೆ ಆತನು ಏನ್ ಮಾಡಿದಂತೆ? ಸ್ವಸ್ಥತೆಯನ್ನು ಕೊಟ್ಟ. ಯಾವ ಸ್ವಸ್ಥತೆ ಇದು? ಶಾರೀರಿಕವಾಗಿರ್ತಕ್ಕಂಥ ಸ್ವಸ್ಥತೆ. ಇದು ಯಾವ ಸ್ವಸ್ಥತೆ ರೀ? ಶಾರೀರಿಕವಾಗಿರ್ತಕ್ಕಂಥ ಸ್ವಸ್ಥತೆ. ಯಾಕಂದ್ರೆ ನಾವು ಶರೀರದಲ್ಲಿದ್ದೇವೆ, ನಮ್ಮ ಶರೀರಕ್ಕೆ ಅನೇಕವಾದಂಥ ರೋಗಗಳು ಬರ್ಲಿಕ್ಕಿದಾವೆ, ನಮ್ಮ ಶರೀರಕ್ಕೆ ಅನೇಕವಾದಂಥ ಬಾಧೆಗಳು ಬರ್ಲಿಕ್ಕಿದಾವೆ. ನಮ್ಮ ಶರೀರ ಒಂದು ಬಲಹೀನವಾದಂಥ ಸ್ಥಿತಿಯ ಕಡೆಗೆ ಏನಾದ್ರೂ ಹೋದ್ರೆ ಅದು ನಾವೇನಾಗ್ತೀವ್ರಿ? ಸಾವಿಗೆ ಸಮೀಪವಾದಂಥ ಸ್ಥಿತಿಯಲ್ಲಿ ಜಾರಿ ಹೋಗ್ತದೆ. ಅದಕ್ಕೆ ನೋಡ್ರಿ, ದೇಹದಲ್ಲಿ ಏನಾದರೂ ರೋಗಗಳು ಬಂದಾಗ, ಬಾಧೆಗಳು ಬಂದಾಗ, ಬಲಹೀನತೆಗಳು ಬಂದಾಗ ನಾವು ಏನಾಗ್ತೀವಿ? ಭಯಪಡುವಂಥವ್ರಾಗ್ತೀವಿ, ಜರ್ಜರಿತವಾದಂಥ ಸ್ಥಿತಿಯ ಕಡೆಗೆ ಹೋಗುವಂಥವ್ರಾಗ್ತೀವಿ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದ್ರೆ, ದೇವರಿಂದ ಸ್ವಸ್ಥತೆಯನ್ನು ಹೊಂದಿದ ನಂತರ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತೇಳಿ. ಹಲ್ಲೆಲೂಯಾ. ದೇವರಿಂದ ಸ್ವಸ್ಥತೆಯನ್ನು ಹೊಂದಿದ ನಂತರ, ದೇವರಿಂದ ಅದ್ಭುತವನ್ನು ಹೊಂದಿದ ನಂತರ, ದೇವರಿಂದ ಬಿಡುಗಡೆಯನ್ನು ಹೊಂದಿದ ನಂತರ, ದೇವರಿಂದ ಆಶೀರ್ವಾದವನ್ನು ಹೊಂದಿದ ನಂತರ, ದೇವರಿಂದ ಸಂಪೂರ್ಣವಾದಂಥ ಸಮಾಧಾನವನ್ನು ಹೊಂದಿದ ನಂತರ ನಾವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು. ಈ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ತಿಳಿಸ್ತೀನಿ. ಸತ್ಯವೇದ ಪುಸ್ತಕದಲ್ಲಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 43ನೇ ವಚನ ಓದ್ತೀರಿ ಯಾರಾದ್ರೂ ಒಬ್ರು? ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು, ಅವನು ದೇವರನ್ನ ಕೊಂಡಾಡುತ್ತಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ತಾ ಇದ್ದ ಮೊಟ್ಟ ಮೊದಲನೇದಾಗಿ ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ಜನರು ಹುಟ್ಟು ಕುರುಡರಾಗಿ ಹುಟ್ಟಿದಂಥವ್ರು ಇದ್ದಾರೆ. ಹಲ್ಲೆಲೂಯಾ. ಹುಟ್ಟುತ್ತಲೇ ಕುರುಡರಾಗಿ ಹುಟ್ಟಿದಂಥವ್ರು, ಕಣ್ಣುಗಳು ಕಾಣಲಾರದಂಥ ಸ್ಥಿತಿಯಲ್ಲಿ, ಯಾವಾಗ ನೋಡಿದ್ರು ಕತ್ತಲೆಯನ್ನೇ ನೋಡುವಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಜನರು ಪ್ರಿಯರೇ. ಅವರಿಗೆ ಯಾವೊಂದು ಏನಂತ ಹೇಳ್ತಾ ಇದ್ದೇವೆ? ನಿರೀಕ್ಷೆ ಇಲ್ಲ, ಯಾವೊಂದು ಬಿಡುಗಡೆ ಬರುತ್ತೆ ಎಂಬುದಾಗಿ ಅವರು ನಿರೀಕ್ಷಿಸುವಂತಹ ವಿಷಯಗಳಲ್ಲಿ ಯಾವುದು ಕೂಡ ಇಲ್ಲ. ಯಾಕಂತ ಹೇಳ್ರಿ, ನೋಡೋಣ, ಆವತ್ತಿನ ದಿವಸಗಳಲ್ಲಿ ಹುಟ್ಟು ಕುರುಡರಾಗಿರುವಂಥವ್ರು ಅವರು ಹಾಗೆಯೇ ಸಾಯುವಂಥ ಒಂದು ಸ್ಥಿತಿ ಪ್ರಿಯರೇ. ಅವರಿಗೆ ಯಾವುದೇ ರೀತಿಯಾದಂಥ ವೈದ್ಯಕೀಯ ಒಂದೇನಂತ ಹೇಳ್ತಾ ಇದ್ದಾರೆ, ಚಿಕಿತ್ಸೆಗಳು ಇರಲಾರದಂಥ ಕಾಲಗಳು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಹುಟ್ಟು ಕುರುಡರಾಗಿರ್ತಕ್ಕಂಥ ಅನೇಕರು ಯೇಸು ಕ್ರಿಸ್ತನ ಕುರಿತಾಗಿ ವಿಚಾರಿಸುವಂತವರಾಗಿದ್ದಾರೆ, ಯೇಸು ಕ್ರಿಸ್ತನ ಕುರಿತಾಗಿ ಕೂಗುವಂತವರಾಗಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಯೆರಿಕೋವಿನ ಸಮೀಪಕ್ಕೆ ಯೇಸು ಸ್ವಾಮಿ ಬಂದಾಗ ಮಕ್ಕಳಲ್ಲಿ ಕೂತುಕೊಂಡಿರ್ತಕ್ಕಂಥ ಭಿಕ್ಷಗಾರನಾಗಿರ್ತಕ್ಕಂಥ ಬಾರ್ತಿಮಾಯನೆನ್ನುವಂಥ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ಅಲ್ಲಿರ್ತಕ್ಕಂಥ ಜನರ ಶಬ್ದ ಗಲಾಟೆಯನ್ನ ಕೇಳಿ ಏನ್ ಮಾಡ್ತಾ ಇದ್ದಾನೆ? ವಿಚಾರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನ್ರಿ? ವಿಚಾರಿಸ್ತದೆ. ಯಾಕಂದ್ರೆ ಅವನ ಕಣ್ಣುಗಳು ಕುರುಡಾಗಿದ ಹೊರತಾಗಿ ಅವನ ಬಾಯಿ ಮೂಗುತನದಿಂದ ಇಲ್ಲ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ಅವನು ಮಾತಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ವಿಚಾರಿಸ್ತಾ ಇದ್ದಾನೆ. ಯಾಕೆ ಇಷ್ಟು ಗದ್ದಲ ಆಗ್ತಾ ಇದೆ, ಯಾಕೆ ಇಷ್ಟು ಗಲಾಟೆ ನಡೀತಾ ಇದೆ, ಇಲ್ಲಿ ಏನಾಗಿದೆ ಎಂಬುದಾಗಿ ಕೇಳಿಸ್ಕೊಳ್ತಾ ಇದ್ದಾನೆ. ಅಕ್ಕಪಕ್ಕದವರಿಂದ ಕೇಳಿಸ್ಕೊಳ್ತಾ ಇದ್ದಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಆ ಜನರು ಹೇಳ್ತಾ ಇದ್ದಾರೆ ಪ್ರಿಯರು, ಏನಂತ ಹೇಳಿ, ಅವರು ಏನಂತ ಹೇಳ್ತಾ ಇದ್ದಾರೆ? ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಾ ಇದ್ದಾನೆಂದೇಳಿ ತಿಳಿಸಿದಾಗ ಅವನು ಈ ವಿಷಯವನ್ನು ತಿಳಿದುಕೊಂಡ. ಹಲ್ಲೆಲೂಯಾ. ಏನು ವಿಷಯವನ್ನು ತಿಳಿದುಕೊಳ್ತಾ ಇದ್ದಾನೆ? ಯೇಸು ಈ ಮಾರ್ಗದ ಮೂಲಕವಾಗಿ ಹೋಗ್ತಾ ಇದ್ದಾನೆ. ಯಾರು ಹೋಗ್ತಾ ಇದ್ದಾರೆ? ನಜರೇತಿನ ಯೇಸು. ಹಲ್ಲೆಲೂಯಾ. ನಜರೇತಿನ ಯೇಸು ಈ ಮಾರ್ಗದ ಮೂಲಕವಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಕೇಳಿಸಿಕೊಂಡಾದ ಮೇಲೆ ಅವನು ಸುಮ್ಮನಿರಲಿಲ್ಲ. ಅವನು ಏನ್ ಮಾಡ್ತಾ ಇದ್ದಾನ್ರಿ? ಬಾಯಿ ತೆಗೆದು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ, ಕೂಗಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ. ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನ ಕರುಣಿಸು ಅಂತೇಳಿ ಕೂಗುತ್ತಾ ಇದ್ದಾನೆ. ಅವನಿಗೆ ವಿಚಾರಿಸಿದಾಗ ಗೊತ್ತಾಯಿತು ನಜರೇತಿನ ಯೇಸು ಹೋಗ್ತಾ ಇದ್ದಾನೆ ಅಂತೇಳಿ. ಇವತ್ತಿನ ದಿವಸ ಅನೇಕರು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಾರದೆ ಇರೋದಕ್ಕೆ ಕಾರಣ ಏನಂತಂದ್ರೆ, ಅವರು ಏನ್ ಮಾಡ್ತಾ ಇಲ್ಲ?
ತಮ್ಮನ್ನು ಸ್ವಸ್ಥ ಮಾಡುವಂಥ ದೇವರು ಯಾರಾಗಿದ್ದಾರೆ ಅಂತೇಳಿ ಗ್ರಹಿಸಿಕೊಳ್ಳಲಾರ್ದ ಹಾಗೆ, ವಿಚಾರಿಸಲಾರ್ದ ಹಾಗೆ, ಯಾರನ್ನ ಕೂಗಿದ್ರೆ ನಮಗೆ ವಿಮೋಚನೆ ಬಿಡುಗಡೆ ಸಿಗುತ್ತೆ ಎಂಬುದಾಗಿ ನೆನೆಸಲಾರ್ದ ಹಾಗೆ ಏನ್ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ರಿ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವನು ಕುರುಡನಾಗಿರುವಂಥ ಸಮಯದಲ್ಲಿ, ಇವನು ವಿಚಾರಿಸಿದಂಥ ಸಮಯದಲ್ಲಿ, ಸತ್ಯ ಗೊತ್ತಾದಂಥ ಸಮಯದಲ್ಲಿ ಅವನು ಕೂಗುವುದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ, ದೇವರು ನಮಗೆ ಸ್ವಸ್ಥತೆ ಕೊಡಬೇಕಾದ್ರೆ ನಾವು ಏನ್ ಮಾಡ್ಬೇಕ್ರಿ, ಕೂಗುವವರಾಗ್ಬೇಕು. ಕೂಗುವಂಥದ್ದಂದ್ರೆ ಏನ್ರಿ, ಪ್ರಾರ್ಥಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಏನ್ ಮಾಡುವಂಥವ್ರಾಗಬೇಕು, ನಜರೇತಿನ ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗ್ತಾ ಇದ್ದಾನೆ. ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ, ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಹೋಗ್ತಾ ಇದ್ದಾರೆ, ಯೇಸು ನಿಲ್ಲುತ್ತಾ ಇಲ್ಲ, ಇವನ ಕೂಗು ಸ್ಟಾಪ್ ಆಗ್ತಾ ಇಲ್ಲ. ಅಕ್ಕಪಕ್ಕದವ್ರು ಹೇಳ್ತಾ ಇದ್ದಾರೆ, ಯಾಕೆ ಕೂಗ್ತಾ ಇದೆಯಾ, ಸುಮ್ನಿರು 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 ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಅಕ್ಕಪಕ್ಕದವ್ರು ನೆನೆಸಿರ್ಬೋದು, ಭಿಕ್ಷಾಟನೆಗೋಸ್ಕರವಾಗಿ ಕೂಗ್ತಾ ಇದ್ದಾನೇನೋ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಅಲ್ಲಿರ್ತಕ್ಕಂಥವ್ರು ನೆನೆಸಿರ್ಬೋದು, ಏನೋ ಒಂದು ಕೆಲಸದ ನಿಮಿತ್ತವಾಗಿ ಕೂಗ್ತಾ ಇರ್ಬೋದೇನೋ ಅಂತೇಳಿ. ಯೇಸು ಹೋಗ್ತಾ ಇದ್ದಾರೆ. ಹೋಗುವಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸಮಯದಲ್ಲಿ ಯೇಸುವಿಗೆ ಆ ಗದ್ದಲ ಗಲಾಟೆಗಳ ಮಧ್ಯದಲ್ಲಿಯೂ ಕೂಡ ನಂಬಿಕೆಯಿಂದ ಕೂಗಿರ್ತಕ್ಕಂಥ ಈ ವ್ಯಕ್ತಿಯ ಸ್ವರ ಏನ್ ಮಾಡ್ತಾ ಇದ್ದಾರೆ, ಕೇಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರ ಸ್ವರ ಕೇಳಿಸ್ತಾ ಇದ್ದಾರೆ, ಬಾರ್ತಿಮಾಯನ ಸ್ವರ. ಹಲ್ಲೆಲೂಯಾ. ಅಷ್ಟೆಲ್ಲ ಗದ್ದಲ ಇರಬೇಕಾದ್ರೆ ಒಂದು ಸ್ವರ ಆತನ ಕಿವಿಗೆ ಕೇಳಿಸ್ತಾ ಇದೆ. ಏನಂತೇಳಿ ಕೇಳಿಸ್ತಾ ಇದೆ, ನನ್ನನ್ನು ಕರುಣಿಸು ಅಂತೇಳಿ ಕೂಗಿದಂಥ ಸ್ವರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರಣೆ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ನಮಗೆ ಸ್ವಸ್ಥತೆ ಕೊಡಬೇಕಾದ್ರೆ ನಾವು ಆತನನ್ನು ಕೂಗಿಕೊಳ್ಬೇಕು. ಎಲ್ಲಿವರೆಗೂ ಕೂಗಿಕೊಳ್ಳಬೇಕು, ಆತನಿಂದ ಸದುತ್ತರ ಬರುವವರೆಗೂ ಕೂಡ ನಾವೇನ್ ಮಾಡಬೇಕು, ಕೂಗಬೇಕು. ಅನೇಕರು ಏನ್ ಮಾಡ್ತೀವಿ, ಕೆಲವೊಂದು ವಿಷಯಗಳಿಗೆ ಪ್ರಾರ್ಥಿಸುವಾಗ ಆ ಕಾರ್ಯ ಆಗ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಸ್ಟಾಪ್ ಆಗಿಬಿಡ್ತೀವಿ. ಹಲ್ಲೆಲೂಯಾ. ಏನ್ ಮಾಡ್ಬಿಡ್ತೀರಿ, ಸ್ಟಾಪ್ ಮಾಡ್ಬಿಡ್ತೀವಿ. ಅನೇಕರು ಇರ್ಲಿ ಬಿಡಪ್ಪ, ಅದೇನೋ ನಿನ್ ದೇವ್ರ ಚಿತ್ತ ಇಲ್ಲೇನೋ ಅದು ಇದು ಅಂತೇಳಿ ಇನ್ನೊಂದು ಯಾವುದೋ ಒಂದು ವಿಷಯಗಳು, ಸಂಗತಿಗಳು ನಿನಗೆ ಹೇಳಿದಾಗ, ದೇವರ ಚಿತ್ತ ಇದ್ದಾಗಲೂ ಕೂಡ ದೇವರು ಒಂದು ವೇಳೆ ಅದನ್ನು ಮುಂದೆ ತಡ ಮಾಡಿ ನಿನಗೆ ಕೊಡಬೇಕಂತೇಳಿ ಇಷ್ಟವುಳ್ಳವನಾಗಿರುವಾಗ ಅನೇಕರು ಏನ್ ಮಾಡ್ಬಿಡ್ತೀವಿ, ನಾವು ಅರ್ಧದಲ್ಲಿಯೇ ನಿಲ್ಲಿಸಿಬಿಡ್ತೀವಿ. ಆದ್ರೆ ಈ ಬಾರ್ತಿಮಾಯ ನಮಗೆ ಈ ವ್ಯಕ್ತಿ ಕಲಿಸಿಕೊಡುವಂತ ಪಾಠ ಏನಂತಂದ್ರೆ, ಅವನನ್ನ ಅನೇಕರು ತಡೆ ಹಿಡಿದ್ರು ಕೂಡ ಅವನು ಮಾತ್ರ ಕೂಗುವಂಥದ್ದನ್ನ ಬಿಡ್ತಾ ಇಲ್ಲ. ಯಾಕಂದ್ರೆ ಸಂಕಟ ಅವನಿಗಿರುವಂಥದ್ದು, ಮುಳ್ಳು ಅವನಿಗೆ ಚುಚ್ಚಿದೆ, ಬಾಧೆಯಲ್ಲಿ ಅವನಿದ್ದಾನೆ, ಅವನೇ ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಕೂಗುವಂಥದನ್ನ ತಡೆ ಹಿಡಿಯೋದಕ್ಕೆ ಅಕ್ಕಪಕ್ಕದವರು ಯಾರಿಂದಲೂ ಕೂಡ ಸಾಧ್ಯ ಆಗಲಿಲ್ಲ ಪ್ರಿಯರೇ. ಅವನು ಕೂಗಿರ್ತಕ್ಕಂಥ ಸ್ವರವನ್ನ ಕೇಳಿ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ನಿಂತಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವನನ್ನು ನನ್ನ ಬಳಿಗೆ ಕರೆತನ್ನಿರಿ ಎಂಬುದಾಗಿ ಹೇಳಿದಾಗ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಅವನನ್ನು ಕೇಳ್ತಾ ಇದ್ದಾರೆ, ನನ್ನಿಂದ ನಿನಗೆ ಏನಾಗಬೇಕು, ನಾನು ನಿನಗೆ ಏನು ಮಾಡಬೇಕಂತೇಳಿ ನೀನು ಕೋರಿಕೊಳ್ತಾ ಇದೀಯಾ ಅಂತೇಳಿ ಕೇಳಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರಿ, ಏನಂತೇಳಿ ಅಂತಂದ್ರೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು. ಏನ್ ಕೇಳ್ತಾ ಇದ್ದಾನೆ, ಅವನಿಗೆ ಇರತಕ್ಕಂಥ ಕೊರತೆ ಏನ್ರಿ, ಕಣ್ಣುಗಳು ಕಾಣಿಸಲಾರದಂತ ಕಣ್ಣುಗಳುಳ್ಳವರ ಆಗಿದ್ದಾವೆ, ನನಗೆ ಕಣ್ಣು ಬರಬೇಕು. ಹಲ್ಲೆಲೂಯಾ. ಯಾವಾಗ ಆ ವ್ಯಕ್ತಿ ಆ ಒಂದು ಮಾತನ ಯೇಸು ಸ್ವಾಮಿಯ ಮುಂದೆ ಭಿನ್ನಹವನ್ನ ಕೋರಿಕೆಯನ್ನ ಇಟ್ಟನು, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಅವನಿಗೆ ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದೆ ಪ್ರೇರ, ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ನಂಬಿಕೆಯಿಂದ ಕೂಗ್ತಾ ಇದ್ದಾನೆ. ಆ ವ್ಯಕ್ತಿ ಯೇಸು ಹೋಗುತ್ತಿರುವಾಗಲೂ ಕೂಡ ಅನೇಕ ಜನರು ಆತನನ್ನ ತಡೆ ಹಿಡಿದಾಗಲೂ ಕೂಡ ಅವ್ಯಾವುಗಳನ್ನ ನೋಡದೆ ನನಗೇ ಬಿಡುಗಡೆ ಬೇಕಾಗಿದೆ ಎಂಬುದಾಗಿ ಕೂಗಿದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರಂತೆ, ತಕ್ಷಣವೇ ಅವನಿಗೆ ಕಣ್ಣನ್ನ ಕೊಟ್ಟರು. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳೆ ಹೊಡೆದು ದೇವರನ್ನ ಮಹಿಮೆಪಡಿಸೋಣ ಪ್ರಿಯರೇ. ಹಲ್ಲೆಲೂಯಾ. ನಾನು ನೋಡ್ತಾ ಇದ್ದೆ ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತ ಹೇಳಿದೆ ನಾನು, ದೇವರಿಂದ ಸ್ವಸ್ಥತೆಯನ್ನು ಹೊಂದಿದ ನಂತರ ನಾವು ಯಾವ ರೀತಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಈ ವ್ಯಕ್ತಿ ನೋಡ್ರಿ, ಇವನಿಗೆ ಕಣ್ಣುಗಳು ಬಂದಾದ ಮೇಲೆ ಇವನು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನ ಏನ್ ಮಾಡಿದಂದ್ರೆ ಕೊಂಡಾಡಿದನು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಏನ್ ಮಾಡಿದಂತೀರಿ, ಅವನು ದೇವರನ್ನ ಕೊಂಡಾಡುವವರಾಗಬೇಕು. ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ನಾವು ಏನ್ ಮಾಡ್ಬೇಕು, ಮೊದಲನೇದಾಗಿ ದೇವರನ್ನ ಕೊಂಡಾಡಬೇಕು, ದೇವರನ್ನ ಘನಪಡಿಸಬೇಕು. ಅದೇ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಒಬ್ಬ ಸ್ತ್ರೀಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆ ತಾಯಿ ಕೂಡ 18 ವರ್ಷಗಳಿಂದ ಅಜ್ಜಿ ನಡುಬಗ್ಗಿದಂತ ಸ್ಥಿತಿಯಲ್ಲಿ ಆಕೆ ಇದ್ದಾಳೆ. ಆಕೆ ದೇವರ ಆಲಯಕ್ಕೆ ಬರ್ತಾ ಇದ್ದಾಳೆ. ಆ ಸಮಯದಲ್ಲಿ ಆಕೆ ನಂಬಿಕೆಯಿಂದ ದೇವಾಲಯಕ್ಕೆ ಬರುವಂತದನ್ನ ಬಿಡದೆ ಸ್ಥಿರವಾಗಿ ದೇವಾಲಯಕ್ಕೆ ಬರುವಂತ ಸಮಯದಲ್ಲಿ ಯೇಸು ಆ ದೇವಾಲಯಕ್ಕೆ ಹೋದಾಗ ಆ ತಾಯಿಯನ್ನ ನೋಡಿ ಏನ್ ಮಾಡಿದ್ರು, ಸಭಾ ಮಂದಿರದಲ್ಲಿ ಆ ತಾಯಿಯನ್ನ ನೋಡಿ ಏನ್ ಮಾಡಿದ್ರು, ಒಂದು ವಿಷಯವನ್ನ ಹೇಳ್ತಾ ಇದ್ರು. ಏನಂತ ಹೇಳಿ,
ಸ್ವಲ್ಪವಾದರೂ ಮೈಯನ್ನ ಮೇಲಕ್ಕೆ ಎತ್ತಲಾರದೆ ಇರ್ತಕ್ಕಂಥ ಆ ತಾಯಿಯನ್ನು ನೋಡಿ ಯೇಸು ಸ್ವಾಮಿ, ಅಮ್ಮ ನಿನಗೆ ರೋಗ ಬಿಡುಗಡೆ ಆಯ್ತು ಎಂಬುದಾಗಿ ಹತ್ತಿರಕ್ಕೆ ಕರೆದು ಏನ್ ಮಾಡ್ತಾ ಇದ್ದಾರೆ, ಹೇಳಿ ಆಕೆ ಮೇಲೆ ಯೇಸು ಸ್ವಾಮಿ ಕೈಗಳನ್ನಿಟ್ಟಾಗ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆಕೆ ನೆಟ್ಟಗಾದಳು ಎಂಬುದಾಗಿ. ಹಲ್ಲೆಲೂಯಾ. ನಡು ಬಗ್ಗಿದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆಕೆ ದೇವಾಲಯಕ್ಕೆ ಬರಬೇಕಾದ್ರೆ ಬಗ್ಗಿಕೊಂಡು ಬಂದಿರತಕ್ಕಂಥ ಆಕೆ ಯಾವಾಗ ಯೇಸು ಆಕೆಯನ್ನು ನೋಡಿ ಆಕೆಗೆ ನಂಬಿಕೆ ಇದೆ ಎಂಬುದಾಗಿ ಗ್ರಹಿಸಿ ಆಕೆಯನ್ನ ಮುಟ್ಟಿ ಆಕೆ ಒಳಗಡೆ ಇರ್ತಕ್ಕಂಥ ದುರಾತ್ಮ ಶಕ್ತಿಗಳನ್ನ ಓಡಿಸಿದ ಆದ್ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆಕೆಯು ಕೂಡ ಏನ್ ಮಾಡಿಲ್ಲ ಅಂತ ಹೇಳುತ್ತೆ ವಾಕ್ಯ, ಆಕೆ ದೇವರನ್ನ ಕೊಂಡಾಡಿದಳು ಎಂಬುದಾಗಿ, ದೇವರಿಗೆ ಮಹಿಮೆ ಸಲ್ಲಿಸಿದಳು ಎಂಬುದಾಗಿ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಅದ್ಭುತ ಮಾಡಿದ ಮೇಲೆ, ದೇವರು ಸ್ವಸ್ಥತೆ ಮಾಡಿದ ಮೇಲೆ ದೇವರನ್ನ ಕೊಂಡಾಡ್ರಿ ಅಂತ ಹೇಳಂತಂದ್ರೆ ಅನೇಕ ಜನರು ಏನ್ ಮಾಡಲ್ರಿ, ಭೂಲೋಕದಲ್ಲಿನೇ ಹುಡುಕ್ತಾರೆ. ಹಾಗಾಗಿ ಅಲ್ಲಿ ಕೊಂಡಾಡಕ್ಕೆ ಹೋಗ್ತಾರೆ, ಇಲ್ಲಿ ಕೊಂಡಾಡಕ್ಕೆ ಹೋಗ್ತಾರೆ. ಕೊನೆಯದಾಗಿ ಅವರ ಜೀವಿತ ಎಲ್ಲ ಫಲಹೀನತೆಯ ಕಡೆಗೆ ತಾವೇ ನಡೆಸಿಕೊಂಡು ಹೋಗುವಂಥವ್ರಾಗಿರ್ತಾರೆ ಪ್ರಿಯರ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸ್ವಸ್ಥ ಮಾಡಿದ ಮೇಲೆ ನಾವು ದೇವರಿಗೆ ಕೊಂಡಾಡುವವರಾಗಬೇಕು, ದೇವರಿಗೆ ಮಹಿಮೆ ಸಲ್ಲಿಸುವಂತವರಾಗಬೇಕು, ದೇವರಿಗೆ ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಅಂಕಿತ ಮಾಡಿದಂತ ಸ್ಥಿತಿಯಲ್ಲಿ ನಾವು ಜೀವಿಸುವಂತವರಾಗಬೇಕು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಬಾರ್ತಿಮಾಯನು 18 ವರ್ಷ ನಡುಬಗ್ಗಿದ ಈ ಸ್ತ್ರೀ ದೇವರನ್ನ ಕೊಂಡಾಡಿದರು, ದೇವರನ್ನ ಮಹಿಮೆ ಸಲ್ಲಿಸಿದರು. ಅಯ್ಯೋ, ಇಷ್ಟು ದಿವಸಗಳ ಕಾಲ ಈ ಒಂದು ಬಾಧೆಯಿಂದ, ಇಷ್ಟು ದಿವಸಗಳ ಕಾಲ ಈ ಒಂದು ನೋವಿನಿಂದ, ಹುಟ್ಟಿದಾಗಿನಿಂದ ಕಣ್ಣು ಕಾಣಲಾರದಂತ ಸ್ಥಿತಿಯಲ್ಲಿ ನಾನು ಇದ್ದೇನಲ್ವಾ ಸ್ವಾಮಿ, ದೇವರೇ ನನ್ನನ್ನು ನೀನು ಕರುಣಿಸಿದೆಯಾ, ನಿನ್ನ ಕೃಪೆಯನ್ನು ತೋರಿಸಿದೆಯಾ ಎಂಬುದಾಗಿ ಅವರು ಕೀರ್ತಿಸುವಂತವರಾದ್ರು, ದೇವರಿಗೆ ಮಹಿಮೆ ಸಲ್ಲಿಸುವಂತವರು ಆದ್ರೂ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಸ್ವಸ್ಥತೆಯನ್ನು ಹೊಂದಿದ ಮೇಲೆ ನಿನಗೆ ಸ್ವಸ್ಥತೆ ಕೊಟ್ಟಂತ ದೇವರನ್ನ ನೀನು ಏನ್ ಮಾಡ್ಬೇಕು, ಕೊಂಡಾಡಬೇಕು. ಏನ್ ಮಾಡ್ಬೇಕ್ರಿ, ಕೊಂಡಾಡಬೇಕು. ಆ ದೇವರು ಯಾರಿದ್ದಾನೆ, ಆ ದೇವರ ಒಂದು ವಿಷಯಗಳು ಏನಾಗಿದೆ ಅಂತ ಹೇಳಿ ನೀವು ವಿಚಾರಿಸುವಂತವ್ರು ಆಗ್ಬೇಕು, ದೇವರ ಕುರಿತಾಗಿ ನೀವು ಸ್ತುತಿಸುವಂತವ್ರು ಆಗ್ಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದೇ 43ನೇ ವಚನದಲ್ಲಿ, ದೇವರನ್ನ ಕೊಂಡಾಡಿದ ಮೇಲೆ ಅವನು ದೇವರನ್ನ ಕೊಂಡಾಡುತ್ತಾ ಏನ್ ಮಾಡಿದಂತೆ, ಆತನ ಹಿಂದೆ ಹೋದನು ಎಂಬುದಾಗಿ. ಜನರೆಲ್ಲರೂ ನಡೆದ ಸಂಗತಿಯನ್ನ ನೋಡಿ ದೇವರನ್ನ ಸ್ತುತಿಸಿದರು. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಒಂದು ಸಂದರ್ಭ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನ ಕೊಂಡಾಡಿದ ಮೇಲೆ, ದೇವರಿಗೆ ಮಹಿಮೆಯನ್ನ ಸಲ್ಲಿಸಿದ ಮೇಲೆ, ದೇವರಿಗೆ ಸ್ತೋತ್ರ ಕೀರ್ತನೆಯನ್ನ ಅರ್ಪಿಸಿದ ಮೇಲೆ ಆ ವ್ಯಕ್ತಿ ಸುಮ್ಮನಿರಲಿಲ್ಲ. ತನಗೆ ಅದ್ಭುತ ಮಾಡಿದಂತ ಯೇಸುವಿನ ಹಿಂದೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ, ನಡೆದುಕೊಂಡು ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನ್ರಿ, ಯೇಸುವಿನ ಹಿಂದೆ ಹೋಗ್ತಾ ಇದ್ದಾನೆ. ಯೇಸು ನಿನಗೆ ಸ್ವಸ್ಥತೆಯನ್ನು ಕೊಟ್ಟ ಮೇಲೆ, ಯೇಸು ನಿನಗೆ ಬಿಡುಗಡೆಯನ್ನು ಕೊಟ್ಟ ಮೇಲೆ, ಯೇಸು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡಿದ ಮೇಲೆ ನೀನು ಹಿಂದಕ್ಕೆ ತಿರುಗಿ ಹೋಗುವಂತದ್ದಲ್ಲ, ನೀನು ಆತನನ್ನ ಹಿಂಬಾಲಿಸಿ ನಡೆಯುವವನಾಗಬೇಕು. ಆತನ ಒಂದು ಏನಂತ ಹೇಳ್ತಾ ಇದ್ರು, ಆಜ್ಞೆಗಳಲ್ಲಿ ಸ್ಥಿರವಾಗಿ ನಿಲ್ಲುವಂತ ವ್ಯಕ್ತಿ ಆಗಬೇಕು. ಆತನು ನಿನಗೆ ಬೆಳಕಾದ ಮಾರ್ಗವನ್ನು ತೋರಿಸಿದ್ದಾನೆ, ಆಶೀರ್ವಾದದ ಮಾರ್ಗವನ್ನು ತೋರಿಸಿದ್ದಾನೆ. ನಂಬಿಕೆಯ ಮಾರ್ಗದಲ್ಲಿ ನೀನು ಇರುವಂತ ವ್ಯಕ್ತಿ ಆಗಿದೆಯಾ, ಮತ್ತೆ ನೀನು ಅಪನಂಬಿಕೆಯ ಕಡೆಗೆ, ಮತ್ತೆ ನೀನು ಶಾಪದ ಕಡೆಗೆ, ಮತ್ತೆ ನೀನು ಪಾಪದ ಕಡೆಗೆ ಹೋಗಬಾರ್ದು. ಹಲ್ಲೆಲೂಯಾ. ಲೋಕವನ್ನಲ್ಲ, ನೀನು ಯಾರನ್ನು ಹಿಂಬಾಲಿಸಬೇಕಾಗಿದೆ, ಯೇಸುವನ್ನು ಹಿಂಬಾಲಿಸಬೇಕಾಗಿದೆ. ಯೇಸು ನಿನಗೆ ಅದ್ಭುತವನ್ನ ಮಾಡಿದನು, ಯೇಸು ನಿನಗೆ ಸ್ವಸ್ಥತೆಯನ್ನು ಕೊಟ್ಟಾದ ಮೇಲೆ ಬಾರ್ತಿಮಾಯನನ್ನ ನಾವು ನೋಡ್ತಾ ಇದ್ದೇವೆ. ಆ ಬಾರ್ತಿಮಾಯನ ಏನ್ ಮಾಡಿದಂತೆ, ಆತನನ್ನ ಹಿಂಬಾಲಿಸಿ ನಡೆದನು. ಯೇಸು ಹೋಗ್ತಾ ಇದ್ದಾನೆ, ಯೇಸು ಎಲ್ಲಿಗೆ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ, ಆದ್ರೆ ಯೇಸುವನ್ನು ಏನ್ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ, ಹಿಂಬಾಲಿಸ್ತಾ ಇದ್ದಾನೆ. ಅಯ್ಯೋ, ಅದ್ಭುತ ಆದ್ಮೇಲೆ ಇವ್ರು ಏನಾಗ್ಬೋದಾಗಿತ್ತು, ನಮ್ಮ ಪಾಡಿಗೆ ನಾವು ಇದ್ ಬಿಡೋಣ ಅಂತೇಳಿ ತನ್ನ ಮನೆಗೂ ಹೋಗ್ಬೋದಾಗಿತ್ತು, ಆದ್ರೆ ಅವನ ಆ ರೀತಿಯಾಗಿ ಮಾಡಲಿಲ್ಲ. ನೋಡ್ರಿ, ಬಾದರ್ಲಿ ಮೃತ್ಯುಂಜಯ ಮಠದಲ್ಲಿ ದೇವರು ಎಷ್ಟೋ ಅಸಂಖ್ಯವಾದಂತ ಅದ್ಭುತ ಕಾರ್ಯಗಳನ್ನು ದೇವರು ಏನ್ ಮಾಡಿದನ್ರಿ, ಜರುಗಿಸಿದಾನೆ. ಹಲ್ಲೆಲೂಯಾ. ಆದ್ರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಅವರೆಲ್ಲರೂ ಕೂಡ ದೇವರನ್ನ ಕೊಂಡಾಡದೆ, ದೇವರನ್ನ ಹಿಂಬಾಲಿಸದೆ ಏನ್ ಮಾಡಿದ್ದಾರೆ, ಹಿಂದಕ್ಕೆ ತೆರಳಿ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರನ್ನ ಸ್ತುತಿಸಲಾರಂತ ಸ್ಥಿತಿಯಲ್ಲಿ ಜೀವಿಸುವಂತವರಾಗಿದ್ದಾರೆ. ದೇವರು ಶಾರೀರಿಕವಾದಂತಹ ಸ್ವಸ್ಥತೆಗಳನ್ನ, ಆತ್ಮಿಕವಾದಂತಹ ಸ್ವಸ್ಥತೆಗಳನ್ನ ಎಷ್ಟೋ ಜರುಗಿಸಿದಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ. 17ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸುವಿನ ಬಳಿಗೆ 10 ಜನ ಕುಷ್ಠರೋಗಿಗಳು ದೂರದಲ್ಲಿ ನಿಂತುಕೊಂಡು, ಯೇಸುವೆ ಗುರುವೇ, ನಮ್ಮ ಮೇಲೆ ದಯವಿಡು ಎಂಬುದಾಗಿ ಕೂಗಿ ಹೇಳಿದಾಗ ಯೇಸು ಸ್ವಾಮಿಯ ಒಂದೇ ಒಂದು ಮಾತು ಏನಂತ ಹೇಳಿ, ಹೋಗಿ ನೀವು ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿರ್ತಕ್ಕಂಥ ಆ ಮಾತಿಗೆ ವಿಧೇಯತೆಯನ್ನು ತೋರಿಸಿರ್ತಕ್ಕಂಥ ಅವರು ಹೋಗುತ್ತಾ ಇರುವಾಗಲೇ ಏನನ್ನು ಹೊಂದಿದ್ರಂತೆ,
ಸ್ವಸ್ಥತೆಯನ್ನು ಹೊಂದಿದ್ರು. ಸ್ವಸ್ಥತೆಯನ್ನು ಹೊಂದಿದಾದ್ಮೇಲೆ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ ಅಂತಂದ್ರೆ, ಅವರಲ್ಲಿ ಒಬ್ಬನಂತೆ. ಹಲ್ಲೆಲೂಯಾ. 10 ಜನರಿದ್ದಾರೆ. 10 ಜನರಲ್ಲಿ ಯಾರಂತ್ರಿ? ಒಬ್ಬೇ ಒಬ್ಬನು ಏನ್ ಮಾಡ್ತಾ ಇದ್ದಂತೆ, ದೇವರನ್ನ ಗಟ್ಟಿಯಾಗಿ ಮಹಾಶಬ್ದದಿಂದ ದೇವರನ್ನ ಏನ್ ಮಾಡುತ್ತಂತೆ, ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು. ಹಲ್ಲೆಲೂಯಾ. ಅವನು ಹೋಗ್ಬೋದಾಗಿತ್ತು, ಅವನು ಎಲ್ಲೆಲ್ಲಿಗೋ ಹೋಗ್ಬೋದಾಗಿತ್ತು, ಆದ್ರೆ ಅವನು ಏನ್ ಮಾಡಿದಂತೆ, ಹಿಂತಿರುಗಿ ಎಲ್ಲಿಗೆ ಬಂದಂತೆ, ಯೇಸುವಿನ ಬಳಿಗೆ ಬಂದ. ಆದ್ರೆ 9 ಜನರು ಅವ್ರು ಏನ್ ಮಾಡಿದ್ರಿ, ಕೃತಜ್ಞತೆ ಇಲ್ಲದೆ 9 ಜನರು ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಬಳಿಗೆ ಬಾರದೆ ಆತನನ್ನ ಹಿಂಬಾಲಿಸದೆ ಆ 9 ಜನರು ಏನ್ ಮಾಡಿದ್ರಿ, ಪುನಃ ಲೋಕದ ಕಡೆಗೆ ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಸತ್ಯ ಏನಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡಾಗ, ಗ್ರಹಿಸಿಕೊಂಡಾಗ, ಸತ್ಯವೇ ನಮಗೆ ಬಿಡುಗಡೆ ಕೊಡುತ್ತೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ನಂಬಿದಾಗ ಆ ಸತ್ಯವನ್ನ ಬಿಟ್ಟು ಮತ್ತೆ ನಾವು ಅಸತ್ಯದ ಕಡೆಗೆ ಹೋಗುವಂತವರು ಆಗಬಾರದು. ಯಾಕಂದ್ರೆ ಸತ್ಯವೇ ನಮಗೆ ಬೆಳಕನ್ನ ಕೊಟ್ಟಿದೆ, ಸತ್ಯವೇ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದೆ, ಆ ಸತ್ಯವೇ ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡಿದ, ಆ ಸತ್ಯವೇ ನಮಗೆ ಸತ್ಯಲೋಕವಾದಂತ ಪರಲೋಕವನ್ನ ಕೊಡಲಿಕ್ಕಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ನಾವು ಆತನನ್ನ ಹಿಂಬಾಲಿಸಬೇಕು. ಯೇಸು ಹೇಳಿದ್ದಾರೆ, ನನ್ನನ್ನು ಹಿಂಬಾಲಿಸುವನು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಕೆಲವೊಂದು ಸಾರಿ ಹಿಂಬಾಲಿಸಬೇಕಾದ್ರೆ ಶ್ರಮೆಗಳು ಬರುವಾಗ, ಶೋಧನೆಗಳು ಬರುವಾಗ, ಅವಮಾನಗಳು ಬರುವಾಗ ಆತನನ್ನ ಹಿಂಬಾಲಿಸಲಾರದೆ ಹಿಂದಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ಆತನನ್ನ ಹಿಂಬಾಲಿಸಿ ಎತ್ತಿರಬೇಕು. ಎಲ್ಲಿವರೆಗೆ? ನಾವು ಆತನನ್ನ ಮುಟ್ಟುವವರೆಗೂ ಕೂಡ, ಗುರಿ ಮುಟ್ಟುವವರೆಗೂ ಕೂಡ ಆತನನ್ನ ನಾವು ಹಿಂಬಾಲಿಸುವವರಾಗಿರ್ಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ದೇವರನ್ನ ಕೊಂಡಾಡಿರ್ತಕ್ಕಂಥ ಈ ಬಾರ್ತಿಮಾಯ, ಎರಡನೇದಾಗಿ ಯೇಸುವನ್ನ ಹಿಂಬಾಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ, ದೇವರನ್ನ ಕೊಂಡಾಡಿದ್ದೀರೋ ಇಲ್ಲ? ನಿಮಗೆ ಗೊತ್ತಿರ್ತಕ್ಕಂಥದ್ದು, ನಿಮಗೆ ಬಿಟ್ಟಿರ್ತಕ್ಕಂಥ ವಿಷಯ, ದೇವರನ್ನ ಹಿಂಬಾಲಿಸುವಂತವರಾಗಿದ್ದೀರಾ? ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವಂತವರಾಗಿದ್ದೀರಾ? ನಿಮ್ಮ ಮನೆಗಳು ದೇವರ ಮನೆಗಳಾಗಿ ಬದಲಾಗಿದಾವ, ಅಥವಾ ನಿಮ್ಮ ಜೀವಿತದಲ್ಲಿ ಇನ್ನೂ ಲೋಕದ ಕಾರ್ಯಗಳಿದಾವ? ನಿಮ್ಮ ಮನೆಯಲ್ಲಿ ಇನ್ನೂ ಲೋಕದ ಕಾರ್ಯಗಳು ಇದಾವ? ನಿಮ್ಮ ಜೀವಿತವನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಈ ಬಾರ್ತಿಮಾಯನಾದರೂ ನನಗೆ ಈ ಲೋಕ ಬೇಕಾಗಿಲ್ಲ, ಯೇಸುವೇ ನೀನು ಬೇಕೆಂಬುದಾಗಿ ಯೇಸುವನ್ನೇ ಹಿಂಬಾಲಿಸಿ ಏನ್ ಮಾಡ್ತಾ ಇದ್ದಾನಂತೆ, ನಡೀತಾ ಇದ್ದಾನೆ ಪ್ರಿಯರೇ. ಮೂರನೇದಾಗಿ ನಾವು ನೋಡೋಣ, ಈ ಸಮಯದಲ್ಲಿ 17ನೇ ಅಧ್ಯಾಯ 16ನೇ ವಚನ ನಾವು ಓದಿಕೊಳ್ಳೋಣ. ಸ್ವಸ್ಥತೆಯನ್ನ ದೇವರಿಂದ ಹೊಂದಿದ ನಂತರ ಮೂರನೇದಾಗಿ ನಾವು ಏನ್ ಮಾಡ್ಬೇಕು? ಓದ್ತೀರಾ? 16ನೇ ವಚನ, 17ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ. ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು, ಮೂರನೇದಾಗಿ ಏನ್ ಮಾಡ್ಬೇಕು? ನಾವು ಉಪಕಾರ ಸ್ತುತಿಯನ್ನ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಾದ್ರೂ ನೀವು ಆಪತ್ಕಾಲದಲ್ಲಿರುವಾಗ, ಯಾರಾದ್ರೂ ನಿಮಗೆ, ನೀವು ಸಹಾಯದ ಒಂದು ಸ್ಥಿತಿಯಲ್ಲಿರುವಾಗ ನಿಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನೀವೇನಂತೀರಿ? ದೇವ್ರು ಬಂದಂಗೆ ಬಂದ್ರಿ ಅಂತ. ಏನಂತೀರಿ? ದೇವ್ರು ಬಂದಂಗೆ ಬಂದ್ರಿ. ಅವ್ರನ್ನ ನೀವು ಮರಿತೀರಾ? ಸಡನ್ ಆಗಿ ಅವ್ರು ಮಾಡಿದಂತ ಮೇಲನ್ನು ನೀವು ಮರಿತೀರಾ? ಅವ್ರು ಮಾಡಿರ್ತಕ್ಕಂಥ ಉಪಕಾರವನ್ನು ನೀವು ಬೇಗನೆ ಮರೆತು ಬಿಡ್ತೀರಾ? ಮರಿತೀರಾ? ಮರೆಯಲ್ಲ. ನೀವು ನಿಮ್ಮನ್ನ ಆ ಸಮಯದಲ್ಲಿ ಒಂದು ವೇಳೆ ಅವರು ಸಹಾಯಕರಾಗಿ ನಿಮಗೆ ನಿಲ್ಲಲಾರದೆ ಇದ್ದಿದ್ರೆ ನಿಮಗೆ ಏನಾಗ್ತಾ ಇತ್ತು? ಯಾವುದೋ ಒಂದು ಕೆಟ್ಟದಾದಂತ ಪರಿಸ್ಥಿತಿ ನಿಮ್ಮ ಮೇಲೆ ಬರ್ತಾ ಇತ್ತು, ನಿಮಗೆ ಭಯಂಕರವಾದಂತಹ ಅವಮಾನದ ಸ್ಥಿತಿಗಳಾಗ್ತಾ ಇತ್ತು. ಒಂದು ವೇಳೆ ಅವಮಾನದ ಸ್ಥಿತಿ ನಿಮ್ಮನ್ನ ಆತ್ಮಹತ್ಯೆಯವರೆಗೂ ಕೂಡ ನಿಮ್ಮನ್ನ ಪ್ರೇರೇಪಿಸ್ತಾ ಇತ್ತೇನೋ. ಆದ್ರೆ ಆ ಸಮಯದಲ್ಲಿ ಅವರು ನಿಮಗೆ ಯಾವುದೋ ಹಣದ ಸಹಾಯ ಮಾಡಿರ್ಬೋದು, ಆ ಸಮಯದಲ್ಲಿ ಅವರು ನಿಮಗೆ ಯಾವುದೋ ಒಂದು ವಸ್ತುವಿನ ಸಹಾಯ ಮಾಡಿರ್ಬೋದು, ಆ ಸಮಯದಲ್ಲಿ ಅವರು ನಿನಗೆ ಧೈರ್ಯವಾಗಿ ನಾನು ಇರ್ತೀನಿ ಎಂಬುದಾಗಿ, ನಿನ್ನ ಸಂಗಡ ಜೊತೆಯಾಗಿ ಇರ್ತೀನಿ ಎಂಬುದಾಗಿ, ಬರುವಂತವುಗಳನ್ನು ನಾನು ಎದುರಿಸ್ತೀನಿ, ನಾನಿದ್ದೀನಲ್ಲ ಅಂತೇಳಿ ನಿಮ್ಮ ಜೊತೆಯಾಗಿ ಅವ್ರು ಇರುವಾಗ ನೀವೇನ್ ಮಾಡ್ತೀರಿ? ಅಂಥವ್ರನ್ನ ಮರಿತೀರಾ? ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯಕರಾಗಿರುವಂಥವ್ರನ್ನ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಾವು ಕೂಡ ದೇವರನ್ನ ಮರಿಬಾರ್ದು. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡಿದಾಗ, ಸ್ವಸ್ಥತೆಯನ್ನ ಮಾಡಿದಾಗ, ದೇವರಿಂದ ಮೇಲನ್ನ ಬಿಡುಗಡೆಯನ್ನು ಹೊಂದಿಕೊಂಡಾಗ ನಾವು ಆತನ ಉಪಕಾರ ಮಾಡಿದ ಕಾರಣಕ್ಕಾಗಿ ಆತನಿಗೆ ಉಪಕಾರ ಸ್ತುತಿಯನ್ನ ಮಾಡಬೇಕು. ಹಲ್ಲೆಲೂಯಾ. ಕೊಟ್ಟ ದೇವರು ಯಾರು? ಅದ್ಭುತ ಮಾಡಿದ ದೇವರು ಯಾರು? ನಮ್ಮ ಜೀವಿತದಲ್ಲಿ ಮೇಲನ್ನ ತಂದ ದೇವರು ಯಾರು? ಆತನಿಗೆ ಉಪಕಾರ ಮಾಡಲಾರದೆ ನಾವೇನ್ ಮಾಡ್ತೀವ್ರಿ? ಲೋಕದಲ್ಲಿ ಇರ್ತಕ್ಕಂಥ ವಿಷಯಗಳಿಗೆ, ಸಂಗತಿಗಳಿಗೆ ಉಪಕಾರ ಸ್ತುತಿ ಮಾಡುವಂತವ್ರಾಗಿರ್ತೀವಿ ಪ್ರಿಯರೇ. ಆದ್ರೆ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಿನ್ನ ಜೀವಿತ ನೀನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನೀನು ದೇವರು ಉಪಕಾರ ಮಾಡಿದಾಗ ನೀನು ಆತನಿಗೆ ಉಪಕಾರ ಸ್ತುತಿ ಮಾಡಿದೀಯಾ? ದೇವರು ನಿನಗೆ ಜೀವಿತದಲ್ಲಿ ಅದ್ಭುತ ಮಾಡಿದಾಗ ಆತನ ಸಮೀಪಕ್ಕೆ ಓಡಿ ಬಂದು ಆತನಿಗೆ ಕೃತಜ್ಞತೆ ಉಳ್ಳವನಾಗಿ ಕೃತಜ್ಞತಾ ಸ್ತುತಿಯನ್ನು ನೀನು ಮಾಡಿದೀಯಾ? ಒಂದು ಥ್ಯಾಂಕ್ಸ್ ಆದ್ರೆ ದೇವರಿಗೆ ನೀನು ಹೇಳಿದೀಯಾ? ದೇವರೇ, ಆ ಒಂದು ಸಮಯದಲ್ಲಿ ನೀನು ಇರ್ಲಾರದೆ ಇದ್ದಿದ್ರೆ ನನ್ನ ಜೀವಿತ ಈ ರೀತಿಯಾಗಿ ಆಗ್ಬಿಡ್ತಿತ್ತು. ಒಂದು ವೇಳೆ ಆ ವಾಕ್ಯವನ್ನ ಕೇಳಲಾರದೆ ಇದ್ದಿದ್ರೆ, ಸತ್ಯವೇದದಲ್ಲಿ ಆ ವಚನವನ್ನು ನಾನು ಓದಲಾರದೆ ಇದ್ದಿದ್ರೆ, ದೇವರೇ ನೀನು ನನಗೆ
ಜೊತೆಗಾರನಾಗಿ ಇರಲಾರ್ದೆ ಇದ್ದಿದ್ರೆ ನನ್ನ ಬಾಳು ಖಂಡಿತವಾಗಿ ನಾಶನವಾಗ್ತಾ ಇತ್ತಪ್ಪ ಅಂತೇಳಿ ದೇವ್ರಿಗೆ ಒಂದು ಸಾರಿ ಆದರೂ ಉಪಕಾರ ಸ್ತುತಿ ಮಾಡಿದೆಯಾ? ದೇವ್ರಿಗೆ ಒಂದು ಸಾರಿ ಆದರೂ ಥ್ಯಾಂಕ್ಸ್ ಅನ್ನ ಹೇಳಿದ್ರೆ ಈ ವ್ಯಕ್ತಿ ನನ್ನ ನೋಡ್ತಾ ಇದ್ದ ಪ್ರಿಯರೇ, ಅವನು ಕುಟುಂಬದವರಿಂದ, ಮನೆಯವರಿಂದ, ಸಮಾಜದಿಂದ, ಆ ಒಂದು ತನ್ನ ಗ್ರಾಮದಿಂದ ಬಹಿಷ್ಕಾರ ಮಾಡಲ್ಪಟ್ಟಂತ ಸ್ಥಿತಿಯಲ್ಲಿ ಇದ್ದವನಾಗಿ ಊರಿನಿಂದ ಬೇರೆಯಾದಂತ ಒಂದು ಸ್ಥಳದಲ್ಲಿ 10 ಜನ ಕುಷ್ಠರೋಗಿಗಳು ಇವ್ರು ಏನ್ ಮಾಡ್ತಾ ಇದಾರೆ, ವಾಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನರ ಮಧ್ಯದಲ್ಲಿ ಅವ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ ಅಂತ ಹೇಳ್ತೀವಿ ನಾವು. ಕೊರೋನಾ ಬಂದ ಟೈಮಲ್ಲಿ ಕ್ವಾರಂಟೈನ್, ಲಾಕ್ಡೌನ್ ಅನ್ನುವಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಮಾತುಗಳಾಗಿದೆ. ಅಲ್ಲೆಲ್ಲ ಇಲ್ಲ, ಇವತ್ತು ಲಾಕ್ಡೌನ್ ಐತೆ, ಎಲ್ಲಿ ಕೂಡ ಹೊರಗಡೆ ಹೋಗೋದು ಎಲ್ಲ ಇವತ್ತು ಬಂದು ಇಲ್ಲ, ಇಷ್ಟು ಗಂಟೆ 10 ಗಂಟೆ ಒಳಗಡೆ ಏನಾದರೂ ನಮಗೆ ಬೇಕಾದಂಥ ಅಗತ್ಯವಾದಂಥ ಸರಕುಗಳನ್ನು ನಾವು ತೆಗೆದುಕೊಂಡು ಬರ್ಬೋದು. 10 ಗಂಟೆ ಆದಮೇಲೆ ಮತ್ತೆ ಎಲ್ಲೆಲ್ಲಿ ಕೂಡ ಪೊಲೀಸರು ಏನು ಮಾಡ್ತಾ ಇರ್ತಾರೆ, ಗಸ್ತು ತಿರುಗ್ತಾ ಇರ್ತಾರೆ. ಅವ್ರು ನಮ್ಮನ್ನ ಮತ್ತೆ ಹೊಡಿತಾರೆ, ಬಡಿತಾರೆ, ಏನೆಲ್ಲ ಅಂತೇಳಿ ನಾವೇನ್ ಮಾಡ್ತೀವ್ರಿ, ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿಯೇ ನಾವು ಹೋಗಿ ಬರ್ತಾ ಇದೀವಲ್ವಾ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗಿನ ಕಾಲದಲ್ಲಿ ಕುಷ್ಠರೋಗ ಎನ್ನುವಂಥದ್ದು ಏನಾಗಿತ್ತು ರೀ, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಆಗಿತ್ತು. ಆ ಕುಷ್ಠರೋಗ ಬಂದಂತ ಸಮಯದಲ್ಲಿ ಕುಟುಂಬದವರಿಂದ, ಮನೆಯವರಿಂದ ಅವ್ರನ್ನ ಏನ್ ಮಾಡ್ತಾ ಇದ್ರು, ಬೇರೆ ಇಡ್ತಾ ಇದ್ರು. ಸಮಾಜ, ಅವನ ಅಕ್ಕಪಕ್ಕದ ಜನರಿಂದ ಬೇರೆ ಇರ್ತಾ ಇದ್ದ. ತನ್ನ ಊರಿನಿಂದ, ಗ್ರಾಮದಿಂದ ಅವನ್ನ ಬಹಿಷ್ಕಾರ ಆಗ್ತಾ ಇದ್ರು. 10 ಜನರು, ಎಷ್ಟು ಜನರು ಇದ್ದಾರೆ ಅಂತ ಇವರು ಒಂದು ಫ್ರೆಂಡ್ಸ್, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, 10 ಜನ ಇದ್ದಾರೆ ಪ್ರಿಯರು, ಒಂದೇ ಗ್ರೂಪ್ನವರು ಕುಷ್ಠರೋಗಿಗಳು 10 ಜನ. ಅಲ್ಲಲ್ವಿಯ 10 ಜನರು ತಾವು ಏನೇನು ಪ್ರಯತ್ನ ಮಾಡ್ಬೇಕು ಎಲ್ಲ ಪ್ರಯತ್ನಗಳನ್ನ ಮಾಡಿ ಮುಗಿಸಿದ್ದಾರೆ. ಆದರೂ ಕೂಡ ಅವರಿಗೆ ಸ್ವಸ್ಥತೆ ಆಗಿಲ್ಲ. ಅಲ್ಲಲ್ವಿಯ. ಆದರೆ ಒಂದು ಸಾರಿ ಅವರಿಗೆ ಗೊತ್ತಾಯ್ತು, ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರಯಾಣ ಮಾಡಿಕೊಂಡು ಈ ಒಂದು ಸಮಾರ್ಯ, ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋಗ್ತಾ ಇದ್ದಾನಂತೇಳಿ, ನಾವು ಇಲ್ಲೇ ಪಕ್ಕದಲ್ಲಿದ್ದೇವಲ್ವ, ಆತನ ಬಳಿಗೆ ಹೋದ್ರೆ ಸಾಕು ಅಂತೇಳಿ ನೆನೆಸಿ 10 ಜನರು ಮಾತಾಡಿಕೊಂಡು ಏನ್ ಮಾಡ್ತಾ ಇದ್ದಾರೆ, ಇವರು ಏನ್ ಮಾಡ್ತಾ ಇದ್ದಾರೆ, ಯೇಸುವಿನ ಸಮೀಪಕ್ಕೆ ಹೋಗ್ತಾ ಇದ್ದಾರೆ. ದೂರದಲ್ಲಿ ನಿಂತು ಏನ್ ಮಾಡ್ತಾ ಇದಾರಂತೆ, ಕೂಗ್ತಾ ಇದಾರೆ. ಯಾಕೆ ಹೇಳ್ರಿ, ಅವ್ರ ಹತ್ರಕ್ಕೆ ಬರಂಗೆ ಇಲ್ಲ. ಯಾಕೆ ಹತ್ರಕ್ಕೆ ಬರಂಗಿಲ್ಲ ಹೇಳ್ರಿ? ಯೇಸು ಸ್ವಾಮಿ ಸುತ್ತಲ ಎಷ್ಟು ಜನ ಇದ್ದಾರೆ ಶಿಷ್ಯರು? 12 ಜನ ಶಿಷ್ಯರು. ಒಂದು ವೇಳೆ ಯೇಸು ಸ್ವಾಮಿ ಬಾ ಅಂತೇಳಿ ಕರೆದ್ರು ಕೂಡ ಈ 12 ಜನರು ಏನ್ ಮಾಡ್ತಾರೆ, ಬರಬೇಡ್ರಿ, ನೀವು ಅಲ್ಲೇ ನಿಲ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕುಷ್ಠರೋಗ ಅವರನ್ನ ದೇವರಿಂದ ದೂರ ಮಾಡಿದಂತ ಸ್ಥಿತಿಯಲ್ಲಿತ್ತು. ಅಂತಹ ಸಮಯದಲ್ಲಿ ಅವರು ದೂರ ಇದ್ದಾಗಲೂ ಕೂಡ ಅವರು ಕೂಗುತ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ನಮ್ಮ ಮೇಲೆ ದಯವಿಡು ಯೇಸುವೆ ಗುರುವೇ ಎಂಬುದಾಗಿ ಕೂಗಿದಾಗ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಒಂದೇ ಮಾತನ್ನ ಹೇಳಿದ್ರು. ಏನಂತ ಹೇಳಿ, ಹೋಗಿ ನಿಮ್ಮ ಮೈಯನ್ನ ಯಾಜಕರಿಗೆ ನೀವು ತೋರಿಸಿಕೊಳ್ಳಿರಿ ಅಂತೇಳಿ. ಯೇಸು ಅವ್ರನ್ನ ಏನ್ ಮಾಡ್ತಾ ಇದ್ದಾನೆ, ಅವರಲ್ಲಿ ವಿಧೇಯತೆ ಇದೆ ಅಂತೇಳಿ ಅವ್ರನ್ನ ಪರೀಕ್ಷಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅವ್ರಿಗೆ ಗೊತ್ತಿರ್ಲಿಲ್ವಾ? ಅವರಿಗೆ ಸಮಾರ್ಯದವ್ರಿಗೂ ಗೊತ್ತಿತ್ತು, ಮತ್ತು ಇಲ್ಲಿರ್ತಕ್ಕಂಥ ಇಸ್ರಾಯೇಲರು ಅವ್ರಿಗೂ ಕೂಡ ಗೊತ್ತಿತ್ತು. ಏನಂತೇಳಿ, ನಾವು ಒಂದು ವೇಳೆ ಕುಷ್ಠರೋಗ ಬಂದರೆ ನಾವು ಏನು ಮಾಡಬೇಕು, ಯಾಜಕನ ಬಳಿಗೆ ಹೋಗಬೇಕು, ದೇವಾಲಯಕ್ಕೆ ನಾವು ಹೋಗಬೇಕು. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಅವಾಗಲೇ ಏನೇನು ಮಾಡಬೇಕು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಅವರು ತಮ್ಮ ಪ್ರಯತ್ನಗಳೆಲ್ಲ ಮಾಡಿ ಮುಗಿಸಿದ್ದಾರೆ. ಮನುಷ್ಯರಾಗಿರ್ತಕ್ಕಂಥ ನಾವು ಕೂಡ ಅದೇ ರೀತಿಯಾಗಿ ಆಲೋಚನೆ ಮಾಡಿ, ಅವರು ಕೂಡ ಮನುಷ್ಯರೇ. ಏನಾದರೂ ಸಮಸ್ಯೆ ಬಂದಾಗ ನಮ್ಮ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಬೇಕಂತೇಳಿ ಆ ಒಂದು ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ಹೋದ್ರೆ ನಮಗೆ ಪರಿಹಾರ ಸಿಗುತ್ತೆ ಅಂತೇಳಿ ನಾವೇನು ಮಾಡಿರ್ತೀವಿ, ನಮ್ಮ ಎಫರ್ಟನ್ನು ನಾವು ಮಾಡಿರ್ತೀವಿ, ನಮ್ಮ ಪ್ರಯತ್ನವನ್ನು ನಾವು ಪಟ್ಟಿರ್ತೀವ ಇಲ್ವಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಖಂಡಿತವಾಗಿ ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಈ ಜನರು ಪ್ರಯತ್ನ ಪಟ್ಟಿರುವಾಗಲೂ ಕೂಡ ಈ ಕುಷ್ಠರೋಗಿಗಳಿಗೆ ಸ್ವಸ್ಥತೆ ಆಗಿಲ್ಲ ಪ್ರೇರ. ಆ ಸಮಯದಲ್ಲಿ ಯೇಸುವಿನ ಕುರಿತಾಗಿ ತಿಳಿದುಕೊಂಡವರಾಗಿ, ಗ್ರಹಿಸಿಕೊಂಡವರಾಗಿ ಯೇಸುವಿನ ಸಮೀಪಕ್ಕೆ ಬಂದು ಆತನನ್ನು ಕೂಗುತ್ತಾ ಇದ್ದಾರೆ. ನಮ್ಮ ಮೇಲೆ ನಿನ್ನ ದಯೆಯನ್ನು ಇಡು ಎಂಬುದಾಗಿ ಬೇಡ್ತಾ ಇದ್ದಾರೆ. ಬೇಡಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಮಾತಿಗೆ ವಿಧೇಯತೆಯನ್ನು ತೋರಿಸಿದಂತ ಅವರು ಹೋಗುತ್ತಿರುವಾಗಲೇ ಅಂತ ಹೇಳುತ್ತೆ ವಾಕ್ಯ. ಏನಂತ್ರಿ, ಅವರು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾಜಕರು ಎಲ್ಲಿರ್ತಾ ಇದಾರ್ರಿ? ದೇವಾಲಯದಲ್ಲಿ. ಅವರು ದೇವಾಲಯದ ಕಡೆಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವಾಲಯದಲ್ಲಿ, ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನಿದೆ? ಸ್ವಸ್ಥತೆ ಇದೆ. ಆದರೆ ಮನುಷ್ಯನೇನು ಮಾಡ್ತಾ ಇಲ್ಲ? ದೇವರ ಸನ್ನಿಧಾನಕ್ಕೆ ಬರುವಂಥದ್ದನ್ನ ಇಷ್ಟಪಡ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಅವರು ಹೋಗುತ್ತಿರುವಾಗಲೇ ಸ್ವಸ್ಥತೆಯನ್ನು ಹೊಂದಿದಾಗ ಒಬ್ಬ 10 ಜನರು ಹೋದ್ರು, 10 ಜನರು ಸ್ವಸ್ಥತೆಯನ್ನು ಹೊಂದಿದ್ರು. 10 ಜನರಲ್ಲಿ ಒಬ್ಬನು ಮಾತ್ರ ಹಿಂತಿರುಗಿ ಬರ್ತಾ ಇದ್ದಾನೆ, ದೇವರಿಗೆ ವಂದನೆಗಳನ್ನು ಹೇಳುವುದಕ್ಕಾಗಿ, ದೇವರಿಗೆ ಥ್ಯಾಂಕ್ಸ್ ಅನ್ನು ಹೇಳುವುದಕ್ಕಾಗಿ. ದೇವರೇ, ನಿನ್ನ ಮಾತನ್ನ ಕೇಳಿದ ಕಾರಣಕ್ಕಾಗಿ ನಮಗೆ ಸ್ವಸ್ಥತೆ ಆಯಿತು ಅಂತೇಳಿ ಆತನಿಗೆ ಉಪಕಾರ ಸ್ತುತಿಯನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ಏನ್ ಮಾಡ್ತಾ ಇದ್ದಾನ್ರಿ? ಉಪಕಾರ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಉಪಕಾರ ಸ್ತುತಿಯನ್ನು ಮಾಡಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ಆತನನ್ನು ಕೊಂಡಾಡಬೇಕು, ಎರಡನೇದಾಗಿ ಆತನನ್ನು ನಮ್ಮ ಕೊನೆ ಉಸಿರು ಇರೋವರೆಗೂ ನಾವು ಹಿಂಬಾಲಿಸಬೇಕು, ಮೂರನೇದಾಗಿ ನಾವು ಉಪಕಾರ ಸ್ತುತಿ ಮಾಡುವಂಥವ್ರು, ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂಥವ್ರು ನಾವು ಆಗಬೇಕು. ನಾಲ್ಕನೇದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 5ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ ಕಡೆಗೆ ಬರ್ತೀರಾ?
33ನೇ ವಚನ ಓದ್ಕೊಳ್ಳೋಣ. ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನ ತಿಳಿದುಕೊಂಡು ಅಂಜಿ ನಡಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನ್ ಮಾಡ್ತಾ ಇದ್ರಿ? ಮತ್ತೆ 4ನೇದಾಗಿ ನಾವ್ ಏನ್ ಮಾಡ್ಬೇಕಂತೆ? ದೇವರಿಗೆ ಅಡ್ಡ ಬೀಳಬೇಕು. ಅಡ್ಡ ಬೀಳುವಂಥದ್ದಂತಂದ್ರೆ ಯಾವುದಕ್ಕೆ ಸಾದೃಶ್ಯ? ಶರಣಾಗಬೇಕು. ಹಲ್ಲೆಲೂಯಾ. ನಿನ್ನ ಹೊರತು ದುರ್ಗ ಯಾರು ಇಲ್ಲ, ನಿನ್ನ ಹೊರತು ಆಶ್ರಯ ಯಾರು ಇಲ್ಲ, ನಿನ್ನ ಹೊರತು ಖೇಡ್ ಯಾರು ಇಲ್ಲ, ನಿನ್ನ ಹೊರತು ಬೆಳಕು ಎಲ್ಲಿಯೂ ಕೂಡ ಇಲ್ಲ, ನಿನ್ನ ಹೊರತು ಮೋಕ್ಷ ಎಲ್ಲಿಯೂ ಕೂಡ ಇಲ್ಲ, ನೀನೇ ಎಲ್ಲ ಎಂಬುದಾಗಿ ನೆನೆಸಿ ಸಂಪೂರ್ಣವಾಗಿ ಆತನಿಗೆ ಅಡ್ಡ ಬೀಳಬೇಕು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಒಬ್ಬ ತಾಯಿಯಂತೆ 12 ವರ್ಷದಿಂದ ಆಕೆ ಭಯಂಕರವಾದಂಥ ವ್ಯಾಧಿಗೆ, ರೋಗಕ್ಕೆ ತುತ್ತಾಗಿದ್ದಾಳೆ. ಆಕೆಯಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ರಕ್ತ, ಆ ಒಂದು ರಕ್ತ ಎಲ್ಲ ಹರಿದು ಹೋಗ್ತಾ ಇದೆ ಪ್ರಿಯರೇ. 12 ವರ್ಷಗಳು, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟು ವರ್ಷ ರೀ? 12 ವರ್ಷಗಳಿಂದ ಆಕೆ ಆ ಒಂದು ಸ್ಥಿತಿಯಲ್ಲಿರುವಾಗ, ಭಯಂಕರವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆಕೆ ಯೇಸುವಿನ ಕುರಿತಾಗಿ ಕೇಳಿಸಿಕೊಂಡಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ಆಕೆ ಅನೇಕ ವೈದ್ಯರಿಂದ, ಒಂದ್ಸಾರಿ ಓದ್ತೀರಾ 26ನೇ ವಚನ, ಅದೇ ಅಧ್ಯಾಯ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನ ಅನುಭವಿಸಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನ ಹೊಂದಿರಲಿಲ್ಲ. ಏನಂತ ಹೇಳ್ತಾರೆ ವಾಕ್ಯ? ಆಕೆ ದುಡ್ಡು ಎಷ್ಟು ಇಡ್ತಾ ಇದೀವಪ್ಪ, ಆದ್ರೂ ಕೂಡ ಏನಾಗ್ತಾ ಇಲ್ಲ, ಗುಣ ಆಗ್ತಾ ಇಲ್ಲ. ಎಷ್ಟು ಅಮೌಂಟ್, ಎಷ್ಟು ಡಾಕ್ಟ್ರಿಗೆ ಎಷ್ಟು ಸುರಿಬೇಕು ಅಷ್ಟು ಸುರಿದೀವಿ, ಆದ್ರೂ ಕೂಡ ಏನಾಗ್ಲಿಲ್ಲ, ಗುಣ ಆಗ್ಲಿಲ್ಲ. ಎಷ್ಟು ಸುರಿದ್ರು ಕೂಡ ಆದ್ರೂ ಕೂಡ ಏನಾಗ್ಲಿಲ್ಲ, ನಾವು ಪ್ರಯಾಸ ಪಟ್ವಿ, ಎಷ್ಟು ಹಣವನ್ನ ಖರ್ಚು ಮಾಡಿದ್ವಿ, ಎಲ್ಲ ಕೂಡ ಏನಾಯ್ತು, ಒಳಗೆ ಹರ್ಕೊಂಡು ಹೋದಂಗೆ ಆಯ್ತು. ಹೊಳೆಯಲ್ಲಿ ಹಾಕಿದಂಥ ಒಂದು ಸ್ಥಿತಿ ಆಯ್ತು, ನೀರಲ್ಲಿ ಹಾಕಿದಂಥ ಒಂದು ಸ್ಥಿತಿ ಆಯ್ತು. ಕಾರಣ ಏನು ಹೇಳ್ರಿ? ಆ ವೈದ್ಯರು ನಮ್ಮನ್ನು ಏನು ಮಾಡಿಬಿಟ್ರು, ಕೈ ಬಿಟ್ಬಿಟ್ರು ಅಂತೇಳಿ. ಈಕೆ ಪರಿಸ್ಥಿತಿ ಕೂಡ ಹಂಗೆ ಆಗಿದೆ ಪ್ರಿಯರು. ಏನಂತೇಳಿ, ಈಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ತೋರಿಸಿದ. ಯಾವ ವೈದ್ಯರು ನಿಪುಣರಾಗಿದ್ದಾರೋ, ಯಾವ ವೈದ್ಯರು ಫೇಮಸ್ ಡಾಕ್ಟರ್ಸ್ ಇದ್ದಾರೋ, ಆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೋ, ಎಲ್ಲ ಕಡೆ ಕೂಡ ತೋರಿಸಿಕೊಂಡಾಗಲೂ ಕೂಡ ಈಕೆ ರೋಗ ಏನಾಗ್ತಾ ಇದೆ ಅಂತೆ, ಹೆಚ್ಚಾಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಆ ಸಮಯದಲ್ಲಿ ಆಕೆ ಕೊರಡಿನಿಂದ ಇರತಕ್ಕಂಥ ಆಕೆ ಚಿಗುರೊಡೆಯುವಂಥ ಒಂದು ಸಮಾಚಾರ ಆಕೆಗೆ ಗೊತ್ತಾಯ್ತು ಪ್ರಿಯರೇ. ಬರಡಾದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆಕೆಯನ್ನ ಸಮೃದ್ಧಿಕರವಾದಂಥ ಸ್ಥಿತಿಯಲ್ಲಿ ನಡೆಸುವಂಥವ್ರು ಒಬ್ರು ಇದ್ದಾರೆ ಅಂತೇಳಿ ಗೊತ್ತಾಯ್ತು. ತನಗಿರ್ತಕ್ಕಂಥ ಅನಾರೋಗ್ಯವನ್ನು ತೆಗೆದು ಆರೋಗ್ಯವನ್ನು ಕೊಡುವಂಥವ್ರು ಒಬ್ರು ಇದ್ದಾರೆ ಅಂತೇಳಿ ಆಕೆ ತಿಳಿದುಕೊಂಡಿದ್ದ ಆದ್ಮೇಲೆ ಆಕೆ ಸುಮ್ಮನೆ ಇರಲಿಲ್ಲ. ಆಕೆ ಅನೇಕ ಪ್ರಯತ್ನಗಳನ್ನು ಪಟ್ಟಿದ್ದಾಳೆ. ಆಕೆ ಸುಮ್ಮನೆ ಇರ್ಬೋದಾಗಿತ್ತು, ಇರ್ಲಿ ಬಿಡಪ್ಪ, ಅಲ್ಲಿಗೋದ್ರೂ ಕೂಡ ನನಗೆ ಸ್ವಸ್ಥತೆ ಆಗುತ್ತೋ ಇಲ್ವೋ ಅಂತೇಳಿ. ಆಗಿದ್ರೆ ಎಲ್ಲರೂ ಕೂಡ ಹೆಂಗ್ ಹೋದ್ರಂತೆ, ನಂಬಿಕೆಯಿಂದ ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. 10 ಜನ ಕುಷ್ಠರೋಗಿಗಳು ನಂಬಿಕೆಯಿಂದ ಬಂದ್ರು. ನಾವು ನೋಡ್ತಾ ಇದ್ದೇವೆ, ಬಾರ್ತಿಮಾಯನು ನಂಬಿಕೆಯಿಂದ ಬಂದ. ಈಕೆಯು ಕೂಡ ನಂಬಿಕೆಯಿಂದ ಯೇಸುವಿನ ಬಳಿಗೆ ಬರ್ತಾ ಇದ್ದಾಳೆ. ಇವರೆಲ್ಲರಲ್ಲಿ ಕಾಮನ್ ಆಗಿ ಕಾಣಿಸುವಂಥದ್ದು ಏನ್ರಿ? ನಂಬಿಕೆ, ಕೂಗುವಂಥದ್ದು, ಮತ್ತೆ ದೇವರೇ ನಿನ್ನ ಹೊರತಾಗಿ ಯಾರಿಲ್ಲ ಎಂಬುದಾಗಿ ಗ್ರಹಿಸಿಕೊಂಡು ಬರುವಂಥದ್ದು, ಮತ್ತೆ ಉಪಕಾರ ಸ್ತುತಿಯನ್ನ ಮಾಡುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ತಾಯಿ ತನ್ನ ಕಣ್ಣೀರಿನ ಜೀವಿತವೆಲ್ಲವನ್ನ ಯೇಸುವಿನ ಬಳಿಗೆ ತರ್ತಾ ಇದ್ದಾರೆ. ಯೇಸು ಸ್ವಾಮಿ ಗುಂಪಿನಲ್ಲಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿದ್ದಾರೆ ಅವರು? ಗುಂಪಿನಲ್ಲಿದ್ದಾರೆ. ಗುಂಪಿನಲ್ಲಿರುವಂಥ ಸಮಯದಲ್ಲಿ ಆ ಸ್ವಾಮಿಯ ಬಳಿಗೆ ಹೋಗೋದಕ್ಕಾಗಲ್ಲ. ಅಲ್ಲಿ ಆ ಯೇಸು ಸ್ವಾಮಿ ಸಮೀಪದಲ್ಲಿ ಶಿಷ್ಯರು ಮಾತ್ರ ಇರ್ತಾ ಇರಲಿಲ್ಲ, ಫರಿಸಾಯರು ಕಾಯ್ಕೊಂತ ಇರ್ತಾ ಇದ್ರು. ಯೇಸು ಸ್ವಾಮಿ ಎಲ್ಲಾದ್ರೂ ಒಂದು ತಪ್ಪಾದ ಮಾತನ್ನ ಮಾತಾಡ್ತಾನೇನು ಅಂತೇಳಿ. ಹಲ್ಲೆಲೂಯಾ. ಫರಿಸಾಯರು ಇರ್ತಾ ಇದ್ರು, ಸದ್ದುಕಾಯರು ಇರ್ತಾ ಇದ್ರು, ಅನೇಕ ಯಾಜಕರು ಕೂಡ ಇರ್ತಾ ಇದ್ರು, ಅನೇಕ ರೋಗದಿಂದ ಬಳಲುವಂತ ಜನರು ಕೂಡ ಇರ್ತಾ ಇದ್ರು. ಆ ಸಮಯದಲ್ಲಿ ಈ ತಾಯಿ ಏನ್ ಮಾಡ್ತಾ ಇದ್ದಾಳಂತೆ, ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದಾಳೆ. ಹೆಂಗ್ ಹೋಗ್ತಾ ಇದ್ದಾಳಂತೆ, ಯೇಸು ಸ್ವಾಮಿಯನ್ನ, ಆತನ ಉಡುಪಿನ ಗೊಂಡೆಯನ್ನ, ಆತನ ನಿಲುವಂಗಿಯನ್ನು ಹಾಕಿಕೊಂಡಿದ್ದಾನಲ್ವಾ, ಆ ನಿಲುವಂಗಿಯ ಕೊನೆಯ ಅಂಗಿಯ ಅಂಚನ್ನ ಮುಟ್ಟಿದರೆ ಸಾಕು, ನನಗೆ ಗುಣ ಆಗುತ್ತೆ, ನನಗೆ ಸ್ವಸ್ಥತೆ ಆಗುತ್ತೆ ಅಂತೇಳಿ ತನ್ನಲ್ಲಿ ತಾನು ಪ್ರವಾದನೆಯನ್ನ ಹೇಳಿಕೊಳ್ತಾ ಇದ್ದಾಳೆ ಆಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ ಮಾಡ್ತಾ ಇದ್ದಾಳ್ರಿ? ಪ್ರವಾದನೆಯನ್ನ. ಅಯ್ಯೋ, ನನಗೆ ಖಂಡಿತವಾಗಿ ಯೇಸುವನ್ನ ಮುಟ್ಟಿದ್ರೆ ಸಾಕು, ನನಗೆ ಗುಣ ಆಗುತ್ತೆ ಎಂಬುದಾಗಿ ಪ್ರವಾದನೆಯನ್ನ ಹೇಳಿಕೊಂಡು ಆಕೆ ಏನ್ ಮಾಡ್ತಾ ಇದ್ದಾಳ್ರಿ? ನುಗ್ಗಲಾಗಿರ್ತಕ್ಕಂಥ ಜನರ ಗುಂಪಿನ ಮಧ್ಯದಲ್ಲಿ ಹೋಗಿ ಹೆಂಗಾದ್ರೂ ಮಾಡಿ ಯೇಸುವನ್ನ ಮುಟ್ಟಬೇಕಂತೇಳಿ ಹೋಗಿ ಆಕೆ ಯೇಸು ಸ್ವಾಮಿಯನ್ನು ಏನ್ ಮಾಡಿದ್ಲಂತೆ, ಆತನ ಕೊನೆಯ ಅಂಗಿಯ ಅಂಚನ್ನು ಮುಟ್ಟಿದಾಗ ಸ್ವಾಮಿಯಿಂದ ಶಕ್ತಿ ಹೊರಟು ಬಂದು ಆಕೆಯನ್ನ ಕಾಡಿದಂಥ ರೋಗ ಆಕೆಯನ್ನು ಬಿಟ್ಟು ಸಂಪೂರ್ಣವಾಗಿ ಆಕೆ ಸ್ವಸ್ಥತೆಯನ್ನ ಹೊಂದಿಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿಮ್ಗೆ ನೆಗಡಿ ಬಂದಾಗ, ನೆಗಡಿ ಸಡನ್ ಆಗಿ ಕಡಿಮೆ ಆಗಿದ್ದು ನಿಮ್ಗೆ ಗೊತ್ತಾಗುತ್ತಾ ಇಲ್ಲ?
ಕೆಮ್ಮಾದಾಗ ಕೆಮ್ಮು ಸಡನ್ ಆಗಿ ಕಡಿಮೆ ಆಗಿದ್ದು ನಿಮ್ಗೆ ಗೊತ್ತಾಗುತ್ತಾ ಇಲ್ಲ? ಜ್ವರ ಬಂದಾಗ ಜ್ವರ ನಿಮಗೆ ಕಡಿಮೆ ಆಗಿದ್ದು ಗೊತ್ತಾಗುತ್ತಾ ಇಲ್ವಾ? ಆಕೆಗೂ ಕೂಡ ತನಗೆ ಕಾಡಿಸಿದಂಥ ಸಮಯದಲ್ಲಿ ಇದ್ದಂಥ ರೋಗ, ಆ ರೋಗದ ಲಕ್ಷಣಗಳು ಸಡನ್ ಆಗಿ ಆಕೆಗೆ ಏನಾಯ್ತಂತೆ? ಸ್ಟಾಪ್ ಆಯ್ತು ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ಗೊತ್ತಾಯ್ತು, ಅಯ್ಯೋ ನನ್ನನ್ನು ಕಾಡಿದಂಥ ರೋಗ ಏನ್ರಿ ನನ್ನನ್ನು ಬಿಟ್ಟು ಹೋಯ್ತು ಎಂಬುದಾಗಿ. ಇಲ್ಲಿ ನೋಡ್ರಿ, ಈ ತಾಯಿಯನ್ನ ರೋಗ ಕಾಡಿಸ್ತು. ಕೆಲವು ಜನರನ್ನ ದೆವ್ವಗಳು ಕಾಡಿಸ್ತವೆ, ಕೆಲವು ಜನರನ್ನ ಅವರು ದೇವರುಗಳೇ ಎಂಬುದಾಗಿ ಮಾಡಿಕೊಂಡವ್ರಿಗೆ ಕಾಡಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಏನೇನು ಕೆಲವೊಂದು ಕಡೆ ಪ್ರಾರ್ಥನೆಗೆ ಹೋದ ಇಲ್ಲರಿ ದೇವ್ರ ತಿಕ್ಕಾಡಿಕೆ ಐತಂತ ಏನೋ ಮಾತಾಡ್ತಾ ಇರ್ತಾರೆ ಜನ. ಏನಂದ್ರಿ? ದೇವ್ರ ಕಾಡಿಕೆ ಐತಿ ನಮಗೆ ಅಂತ, ತಿಕ್ಕಾಟ ಐತಿ ನಮಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ನನಗೆ ನಿನಗೆ ಕಾಟ ಕೊಡುವ ದೇವರಲ್ಲ, ನನ್ನನ್ನು ನಿನ್ನನ್ನು ಕಾಟದಿಂದ ಆತನು ಬಿಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಆತನು ಅಭಿಷೇಕವನ್ನು ಮಾಡಿಸಿಕೊಳ್ಳುವ ದೇವರಲ್ಲ, ನನ್ನನ್ನು ನಿನ್ನನ್ನು ಅಭಿಷೇಕ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಆತನು ನಿರ್ಜೀವವಾಗಿರ್ತಕ್ಕಂಥ ವಸ್ತು ಅಲ್ಲ, ಆತನು ಜೀವ ಸ್ವರೂಪನಾದಂಥ ದೇವರಾಗಿದ್ದಾನೆ. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವ್ಯಾವುಗಳು ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೂ ಕೂಡ ಜೀವವುಳ್ಳಂತ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ, ಆಕೆ ನೆನೆಸ್ತಾ ಇದ್ದಾಳೆ, ನನಗೆ ಕಾಡಿದ ನನ್ನ ರೋಗ ನನ್ನಿಂದ ಹೊರಟೋಯ್ತು ಎಂಬುದಾಗಿ ನೆನೆಸಿದಾಗ ಯೇಸು ಸ್ವಾಮಿ ಎಲ್ಲರೂ ಮುಟ್ತಾ ಇದ್ರು ಅಕ್ಕಪಕ್ಕದಲ್ಲಿರುವಂಥವ್ರು. ಆದರೆ ಯಾರು ನಂಬಿಕೆಯಿಂದ ಮುಟ್ಟಿಲ್ಲ. ಆ ಪ್ರವಾದನೆಯಿಂದ ನಂಬಿಕೆಯಿಂದ ಹುಡುಕಿಕೊಂಡು ಮುಟ್ಟಿರ್ತಕ್ಕಂಥ ಈ ತಾಯಿ ಆಕೆ ಸ್ವಸ್ಥತೆಯನ್ನು ಹೊಂದಿದಾಗ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತ ಹೇಳಂತಂದ್ರೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ, ಆಕೆ ಸ್ವಾಮಿಯ ಮುಂದೆ ಬರೋದಕ್ಕೆ ಭಯಪಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾಳೆ ಆಕೆ? ಭಯಪಡ್ತಾ ಇದ್ದಾಳೆ. ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ ಶಿಷ್ಯರನ್ನ, ನನ್ನನ್ನು ಯಾರೋ ಮುಟ್ಟಿದ್ರು ಸ್ವಾಮಿ, ಇಷ್ಟು ಜನರಿದ್ದಾರೆ, ಇಷ್ಟು ಜನರ ಗುಂಪಿನ ಮಧ್ಯದಲ್ಲಿ ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಮಯದಲ್ಲಿ, ಆ ಒಂದು ಮದುವೆಗೆ ಹೋದಂಥ ಸಮಯದಲ್ಲಿ ಗದ್ದಲ ಗಲಾಟೆ ಇರುವಾಗ ನಿಮ್ಮನ್ನು ಇವರು ಟಚ್ ಮಾಡಿದ್ರು ಅಂತೇಳಿ ನೀವು ಹೇಳೋಕ್ಕಾಗುತ್ತಾ? ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವ್ರು. ಹಲ್ಲೆಲೂಯಾ. ಅಸಾಧ್ಯ, ಅಸಂಭವ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಗೆ ಗೊತ್ತು ಆತನನ್ನು ಯಾರು ಕೂಗ್ತಾರೆ, ಆತನಿಗೆ ಗೊತ್ತು ಆತನನ್ನು ಯಾರು ಹುಡುಕಿಕೊಂಡು ಬಂದಿದ್ದಾರೆ, ಆತನಿಗೆ ಗೊತ್ತು ಯಾರು ನಂಬಿಕೆಯಿಂದ ದೇವಾಲಯಕ್ಕೆ ಬಂದು ಸ್ವಸ್ಥತೆಗಾಗಿ ಬೇಡ್ತಾ ಇದ್ರು, ಆತನಿಗೆ ಗೊತ್ತು ಯಾರು ತನ್ನನ್ನು ಮುಟ್ಟಿದ್ರು ನಂಬಿಕೆ ಅಂತೇಳಿ ಆತನಿಗೆ ಗೊತ್ತು ಪ್ರಿಯರೇ. ಆತನಿಗೆ ಮರೆಯಾಗಿರುವಂಥದ್ದು ಒಂದು ಕೂಡ ಇಲ್ಲ, ಆತನಿಗೆ ಕತ್ತಲೆಯಲ್ಲಿರುವಂಥದ್ದು ಕೂಡ ಏನಂತ ಹೇಳುತ್ತೆ ವಾಕ್ಯ? ಗೋಚರ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದ ಪ್ರಿಯರೇ, ಯೇಸು ಸ್ವಾಮಿ ಶಕ್ತಿ ಹೊರಟಾದ ಮೇಲೆ, ಆಕೆ ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ಯೇಸು ಕೇಳ್ತಾ ಇದ್ದಾರೆ. ಉತ್ತರ 31 ವಚನ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನ ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳ್ಕೊಂಡು ಅಂಜಿ ನಡಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು. ಹಲ್ಲೆಲೂಯಾ. ತನಗೆ ಆಗಿರುವಂಥದ್ದು, ಹಲ್ಲೆಲೂಯಾ, ತನಗೆ ಕಾಡಿದಂಥ ರೋಗ ಏನಾಗಿದೆ? ಆಕೆಯಿಂದ ಬಿಟ್ಟು ಹೋಗಿದೆ. ಹಲ್ಲೆಲೂಯಾ. ಇನ್ನು ಮುಂದೆ ಆಕೆ ಅದೇ ರೋಗದಲ್ಲಿ ಬಳಲುವಂಥದ್ದು ಬೇಕಾಗಿಲ್ಲ. ಇನ್ನು ಮುಂದೆ ಆಕೆ ಅದೇ ಒಂದು ಬಲಹೀನತೆಯಲ್ಲಿ ಜೀವಿಸುವಂಥದ್ದು ಬೇಕಾಗಿಲ್ಲ. ಆಕೆ ಸ್ವಾಮಿ ಕರಿತಾ ಇದ್ದಾರೆ ಎಂಬುದಾಗಿ ನೆನೆಸಿ ಆಕೆ ಏನ್ ಮಾಡ್ತಾ ಇದ್ದಾಳಂತ ಈ ಸಮಯದಲ್ಲಿ ಆತನ ಮುಂದೆ ಅಡ್ಡ ಬೀಳ್ತಾ ಇದ್ದಾಳಂತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ ಮಾಡಿಲ್ಲಂತ ಆಕೆ 4ನೇದಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ನಾವೇನ್ ಮಾಡ್ಬೇಕ್ರಿ? ಆತನಿಗೆ ಅಡ್ಡ ಬೀಳಬೇಕು. ಏನ್ ಮಾಡ್ಬೇಕು? ನಾವು ಆತನಿಗೆ ಅಡ್ಡ ಬೀಳ್ಬೇಕು. ಮರೆಯಾಗಿ ಹಿಂದಕ್ಕೆ ಹೋಗುವಂಥದ್ದಲ್ಲ. ಏನ್ ಮಾಡ್ಬೇಕು? ಆತನನ್ನ ಅಡ್ಡ ಬೀಳ್ಬೇಕು. ಅಯ್ಯ, ನಾನು ನಿನ್ನನ್ನೇ ಹುಡುಕಿಕೊಂಡು ಬಂದೆ, ನಾನು ಏನೆಲ್ಲ ಮಾಡ್ಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿದೆ, ನಿನ್ನನ್ನೇ ಹುಡುಕಿಕೊಂಡು ಬಂದೆ. ನಾನು ಸುಮಾರು 30 ಕಿಲೋಮೀಟರ್ ಅಷ್ಟು ದೂರದಿಂದ ನಾನು ಹುಡುಕಿಕೊಂಡು ಬಂದೆ, ನಂಬಿ ಬಂದೆ, ನಿನ್ನೆಲ್ಲ ಮುಟ್ಟಿದ್ರೆ ಗುಣ ಆಗುತ್ತೆ ಅಂತೇಳಿ ನಾನು ತಿಳಿದುಕೊಂಡೆ. ಅದ್ಭುತವಾಗಿ ನಾನು ಸ್ವಸ್ಥತೆಯನ್ನ ಹೊಂದಿಕೊಂಡು, ಒಂದು ವೇಳೆ ನಾನು ಬರಲಾರದೇ ಇದ್ದಿದ್ರೆ ಇದೇ ರೋಗದಿಂದ ನಾನು ನರಳಿ ಸಾಯ್ತಾ ಇದ್ದೇನು, ನಿನ್ನ ಹತ್ರ ಬಂದ ಕಾರಣಕ್ಕಾಗಿಯೇ ನಾನು ಸ್ವಸ್ಥತೆಯನ್ನು ಹೊಂದಿಕೊಂಡೆಂಬುದಾಗಿ ಆಕೆ ಅಡ್ಡ ಬಿದ್ದು ದೇವರನ್ನ ಏನ್ ಮಾಡ್ತಾ ಇದ್ದಾಳೆ? ಕೊಂಡಾಡ್ತಾ ಇದ್ದಾಳೆ ಪ್ರಿಯರೇ. ನಿನ್ನನ್ನೇ ಹೊರತು ಮತ್ತೆ ನಾನು ಯಾರನ್ನು ಕೂಡ ಭಜಿಸುವುದಿಲ್ಲ, ಸೇವಿಸುವುದಿಲ್ಲ, ನೀನೇ ನನ್ನ ಶರಣು ಎಂಬುದಾಗಿ ಆಕೆ ಯೇಸುವಿನ ಕುರಿತಾಗಿ ಅಲ್ಲಿ ತಿಳಿಸ್ತಾ ಇದ್ದಾಳೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ 4ನೇದಾಗಿ ನಾವು ಅಡ್ಡ ಬೀಳಬೇಕು. ಯಾರಿಗೆ ಅಡ್ಡ ಬೀಳಬೇಕ್ರಿ? ಶಾದ್ರಕ್, ಮೇಷಕ್, ಅಬೇದ್ನೆಗೋ ಯಾರಿಗೆ ಅಡ್ಡ ಬಿದ್ರು ಅಂತ ಹೇಳುತ್ತೆ ವಾಕ್ಯ? ಜೀವ ಸ್ವರೂಪನಾದ ದೇವರಿಗೆ. ನಿರ್ಜೀವವಾಗಿರ್ತಕ್ಕಂಥ ವಸ್ತುವನ್ನ ನೆಬೂಕದ್ನೆಚ್ಚರ್ ರಾಜನು ಇಟ್ಟಾಗಲೂ ಕೂಡ ಶಬ್ದ ಮಾಡಿದಾಗ, ಕೊಳಲು ತುತ್ತೂರಿ ಧ್ವನಿಗಳು ಕೇಳಿಸಿದಾಗ ನೀವು ಅಡ್ಡ ಬೀಳಬೇಕಂತೇಳಿ ಅಂತಂದ್ರೆ ಅವರು ಅಡ್ಡ ಬೀಳಲಿಲ್ಲ, ಹಂಗೆ ಎದ್ದು ನಿಂತ್ಕೊಂಡ್ರೆ. ಯಾಕಂದ್ರೆ ಅವ್ರ ಒಳಗಡೆ ತನ್ನ ದೇವರಿಗೆ ಅವರು ಅಡ್ಡ ಬೀಳ್ತಾ ಇದ್ರು. ದೇವರಿಗೆ ಏನಂತ ಹೇಳ್ತಾ ಇದ್ದೇವೆ? ವಿಧೇಯರಾಗಿದ್ದಾರೆ. ಹಲ್ಲೆಲೂಯಾ. ಅವರಿಗೆ ಅಗ್ನಿ ಸಮೀಪಕ್ಕೆ ಬಂತು, 7ರಷ್ಟು ಉರಿಯುವಂತ ಅಗ್ನಿ ಅಂತ ಹೇಳುತ್ತೆ ವಾಕ್ಯ. ಎಷ್ಟ್ರಿ?
7ರಷ್ಟು, 1ರಷ್ಟು ಉರಿಯುವಂಥ ಅಗ್ನಿಯೇ ಅಲ್ಲಿ ಭಯಂಕರವಾದಂಥ ಹೀಟನ್ನು ಪ್ರೊಡ್ಯೂಸ್ ಮಾಡಿದರೆ 7ರಷ್ಟು, ಅದಕ್ಕಿಂತ ದಿನಕ್ಕಿಂತಲೂ 7ರಷ್ಟು ಉರಿಯುವಂಥ ಅಗ್ನಿಯನ್ನು ಹಾಕಿದಾಗ ಆ ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಹಾಕಿದಂಥವರೇ, ಹಾಕೋದಕ್ಕೆ ಹೋಗಿದ್ರಲ್ಲ ದಾಂಡಿಗರು ದಷ್ಟಪುಷ್ಟರು, ಅವರೇ ಸತ್ತು ಹೋದ್ರಂತ ಹೇಳುತ್ತೆ. ಆದರೆ ಇವರಾದರೂ ಅಗ್ನಿಯ ಮಧ್ಯದಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಯಾಕೆ ಹೇಳ್ರಿ? ಇವರು ದೇವರಿಗೆ ಅಡ್ಡ ಬೀಳುವವರಾದ ಕಾರಣಕ್ಕಾಗಿ ಲೋಕಕ್ಕೆ ಇವರು ಅಡ್ಡ ಬೀಳಲಿಲ್ಲ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ಅದ್ಭುತವನ್ನ ಮಾಡಿದಾಗ, ದೇವರು ಸ್ವಸ್ಥತೆಯನ್ನ ಮಾಡಿದಾಗ ಆ ದೇವರಿಗೆ ನಾವು ಅಡ್ಡ ಬೀಳಬೇಕು. ಅಡ್ಡ ಬಿದ್ದಾಗ ಮುಂದೆ ಆಗುವಂಥದ್ದು ಎಲ್ಲದರ ವಿಷಯವಾಗಿ ಏನ್ ಮಾಡ್ತಾನೆ ಅಂತ ಜೋಕ್ಯ ಮಾಡಿಕೊಂಡು ನಿನ್ನ ಪರವಾಗಿ ಆತನು ಯುದ್ಧ ಮಾಡ್ತಾನೆ, ನಿನಗೋಸ್ಕರವಾಗಿ ಆತನು ನ್ಯಾಯವನ್ನ ವಿಚಾರಿಸ್ತಾನೆ. ನಿನ್ನ ಸ್ಥಾನದಲ್ಲಿ ದೇವರು ಸಂಪೂರ್ಣವಾಗಿ ಉನ್ನತವಾದಂಥ ಸ್ಥಿತಿಯ ಕಡೆಗೆ ಆತನು ನಡೆಸ್ತಾನೆ ಪ್ರಿಯರೇ. ಸಮೃದ್ಧಿಯಿಂದ ಆತನು ನಿನ್ನನ್ನು ತುಂಬಿಸ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. 4ನೇದಾಗಿ ನಾವು ಅಡ್ಡ ಬೀಳಬೇಕು. ಮೊದಲನೇದಾಗಿ ನಾವು ದೇವರನ್ನು ಕೊಂಡಾಡಬೇಕು. 2ನೇದಾಗಿ ಆತನನ್ನೇ ಹಿಂಬಾಲಿಸಿ ನಡೆಯಬೇಕು. 3ನೇದಾಗಿ ಆತನಿಗೆ ಉಪಕಾರ ಸ್ತುತಿ ಮಾಡಿ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. 4ನೇದಾಗಿ ನಾವು ಆತನಿಗೆ ಅಡ್ಡ ಬೀಳಬೇಕು. ಅಡ್ಡ ಬೀಳುವಂಥದ್ದಂದ್ರೆ ಏನಂತ ಹೇಳಿದೆ ನಾನು? ಸಂಪೂರ್ಣವಾಗಿ ನೀನೇ ಶರಣನೆಂಬುದಾಗಿ ಆತನ ಮೊರೆ ಹೋಗುವಂಥದ್ದಾಗಿದೆ ಪ್ರೇರ. 5ನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಅದೇ 33ನೇ ವಚನ ಓದಿಕೊಳ್ಳೋಣ. ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು ಎಂಬುದಾಗಿ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, 5ನೇದಾಗಿ ಸಾಕ್ಷಿಯನ್ನು ಕೊಡಬೇಕು. ನಾವು ಏನ್ ಮಾಡ್ಬೇಕಂತೆ? ಸಾಕ್ಷಿಯನ್ನು ಕೊಡಬೇಕು. ದೇವರು ಅದ್ಭುತ ಮಾಡಿದ ಮೇಲೆ ನಾವು ದೇವರನ್ನ ಕೊಂಡಾಡ್ತೀವಿ ನಿಜ, ದೇವರನ್ನ ಹಿಂಬಾಲಿಸಿ ನಡಿತೀವಿ ನಿಜ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ತೀವಿ ನಿಜ, ದೇವರಿಗೆ ಅಡ್ಡ ಬಿದ್ದು ಆತನನ್ನೇ ಶರಣನು ಎಂಬುದಾಗಿ ನಾವು ನೆನೆಸಿ ಆತನನ್ನು ಆರಾಧಿಸ್ತೀವಿ ನಿಜ. ಒಂದು ವೇಳೆ ಸಾಕ್ಷಿ ಹೇಳಲಾರದೆ ಹೋದ್ರೆ, ಸಾಕ್ಷಿಯನ್ನ ನಾವು ಕಾಪಾಡಿಕೊಳ್ಳಲಾರದೆ ಹೋದ್ರೆ, ಸಾಕ್ಷಿಯನ್ನ ಇತರರಿಗೆ ತಿಳಿಸಲಾರದೆ ಹೋದ್ರೆ ಏನಾಗುತ್ತೆ ಹೇಳ್ರಿ? ದೇವರು ಮಾಡಿದ್ದು ಏನಂತೇಳಿ ಇತರರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ನಿನಗೆ ಜೀವಿತದಲ್ಲಿ ಸಾಲದ ವಿಷಯದಲ್ಲಿ ನಿನಗೆ ಬಹಳ ತೊಂದರೆ ಇತ್ತಪ್ಪ, ದೇವರು ಸಾಲದ ವಿಷಯದಲ್ಲಿ ನಿನಗೆ ಬಿಡುಗಡೆ ಕೊಟ್ಟಾಗ, ನೀನು ಬಂದು ಸಾಕ್ಷಿ ಹೇಳಿದಾಗ ಅನೇಕರು ಸಾಲದಿಂದ ಬಳಲುವಂಥವ್ರು ಇರ್ತಾರೆ. ಆ ಜನರು ನಿನ್ನ ಸಾಕ್ಷಿಯನ್ನು ಕೇಳಿ ಏನು ಮಾಡ್ತಾರೆ? ದೇವರು ನನಗೂ ಕೂಡ ಏನು ಮಾಡ್ತಾರೆ? ಸಾಲದಿಂದ ಬಿಡುಗಡೆಯನ್ನ ಕೊಡ್ತಾರೆ. ನಾನು ದೇವರಲ್ಲಿ ವಿಧೇಯತೆಯಿಂದ ನಂಬಿಕೆಯಿಂದ ನಾನು ಜೀವಿಸುವಾಗ ನಂಬಿಕಸ್ಥನಾದ ದೇವರು ನನ್ನ ಕೈಯನ್ನು ಬಿಡದೆ ಖಂಡಿತವಾಗಿ ಆತನ ಅದ್ಭುತ ಮಾಡ್ತಾನೆ ಎಂಬುದಾಗಿ ನೆನೆಸುವ, ನೀನು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ನೆನೆಸಿ ಅವರು ಕೂಡ ಧೈರ್ಯವಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ದೇವರು ನಿನಗೆ ಸಂತಾನ ಭಾಗ್ಯ ಕೊಟ್ಟಾಗ ಆ ಸಂತಾನ ಭಾಗ್ಯದ ವಿಷಯವಾಗಿ ದೇವರ ಮುಂದೆ ನೀನು ಸಾಕ್ಷಿ ಹೇಳುವಾಗ ಆ ಒಂದು ಸಂತಾನ ಭಾಗ್ಯದ ಸಾಕ್ಷಿಯನ್ನ ನಿನಗೆ ಒಂದು ವೇಳೆ 25 ವರ್ಷಗಳು ಮದುವೆ ಆದ ಮೇಲೆ 25 ವರ್ಷಗಳಾದ ನಂತರ ಅದ್ಭುತ ಮಾಡಿರ್ಬೋದು, 30 ವರ್ಷಗಳಾದ ನಂತರ ಅದ್ಭುತ ಮಾಡಿರ್ಬೋದು, 10 ವರ್ಷ, 15 ವರ್ಷ, 8 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, ಈ ಎಷ್ಟೋ ವರ್ಷಗಳಾಗಿರ್ಬೋದು. ಆ ಒಂದು ಸಮಯದಲ್ಲಿ ಅದನ್ನ ನೋಡುವಂತ ಕೆಲವು ಜನರು, ಅಯ್ಯೋ ನನ್ನ ಮೊಮ್ಮಗಳಿಗೂ ಕೂಡ ಮಕ್ಕಳು ಆಗಿಲ್ಲ, ಹಲ್ಲೆಲೂಯಾ, ನನ್ನ ಹೆಂಡತಿಗೂ ಕೂಡ ಮಕ್ಕಳಾಗಿಲ್ಲ, ನಾವು ನೋಡ್ತಾ ಇದ್ದೇವೆ ನನ್ನ ಸೊಸೆಗೂ ಕೂಡ ಮಕ್ಕಳಾಗಿಲ್ಲ, ನನ್ನ ಮಗಳಿಗೂ ಕೂಡ ಮಕ್ಕಳಾಗಿಲ್ಲ ಅಂತೇಳಿ ಬಂದಿರ್ತಕ್ಕಂಥವ್ರು ನೆನೆಸಿದಂಥವ್ರು ಏನ್ ಮಾಡ್ತಾರೆ ಹೇಳ್ರಿ? ಆ ಸಾಕ್ಷಿಯನ್ನು ಕೇಳಿ ದೇವರ ಬಳಿಗೆ ಅವರು ಕೂಡ ಬರ್ತಾರೆ. ಅವರು ತಿಳಿದುಕೊಳ್ತಾರೆ, ದೇವರು ಅದ್ಭುತವನ್ನ ಮಾಡ್ತಾನೆ, ಸ್ವಸ್ಥತೆಯನ್ನು ಕೊಡ್ತಾನೆ, ರೋಗವನ್ನು ಬಿಡುಗಡೆ ಮಾಡ್ತಾನೆ, ಸಾಲದಿಂದ ವಿಮೋಚನೆ ಕೊಡ್ತಾನೆ, ಸಂತಾನ ಭಾಗ್ಯವನ್ನು ಕೂಡ ಆತನು ಕರುಣಿಸ್ತಾನೆ ಅಂತೇಳಿ ಅನೇಕರು ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ರೀ? ದೇವರ ಸನ್ನಿಧಾನವನ್ನು ಹುಡುಕಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ಯೇಸು ಸ್ವಾಮಿ ಅದ್ಭುತ ಮಾಡಿದಾಗ ನೋಡ್ರಿ, ಆತನ ಸುದ್ದಿ ಸಿರಿಯಾ ದೇಶದಲ್ಲೆಲ್ಲ ಬಿತ್ತು. ಮತ್ತಾಯನ ಬರೆದ ಸುವಾರ್ತೆ ನಾವು ನೋಡ್ತಾ ಇದ್ವಿ, ಒಂದ್ಸಾರಿ ಓದ್ತೀರಾ? 4:23. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ಥರದ ರೋಗಗಳನ್ನು, ಎಲ್ಲಾ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನ, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾರೋಗಿಗಳನ್ನು, ಪಾರ್ಶ್ವವಾಯುನವರನ್ನು ಆತನ ಬಳಿಗೆ ಕರೆತಂದರು ಎಂಬುದಾಗಿ. ಆತನು ಅವರನ್ನ ಸ್ವಸ್ಥ ಮಾಡಿದನು. ಮತ್ತು ಗಲಿಲಾಯ, ದೆಕಪೋಲಿ, ಯೆರೂಸಲೇಮು, ಯೂದಾಯ ಎಂಬ ಸ್ಥಳಗಳಿಂದಲೂ ಯೋರ್ದಾನ್ ಹೊಳೆಯ ಆಚೆ ಕಡೆಗಳಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ನೀನು ಕೊಡುವಂಥ ಸಾಕ್ಷಿ ಅನೇಕರು ನಿನ್ನ ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ಅದೇನಾಗುತ್ತೆ ರೀ? ಪುಷ್ಟಿಯಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ದೇವರ ಸನ್ನಿಧಾನಕ್ಕೆ ಬರುವಂಥದ್ದಕ್ಕೆ ಅದು ಒಂದು ಆಧಾರವಾಗಿರುವಂಥದ್ದಾಗಿರುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕೂಡ ಕೋರ್ತಾ ಇದ್ದಾನೆ, ತನ್ನಿಂದ ಶಕ್ತಿ ಹೊರಟಾದ ಮೇಲೆ ಆಕೆಯನ್ನು ನಾನು ಕಾಣಬೇಕು, ಆಕೆ ಮಾತಾಡಬೇಕು.
ಅಂತೇಳಿ ಯೇಸು ಬಯಸ್ತಾ ಇದ್ದಾನೆ ಪ್ರಿಯರ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರ, ಏನಂತೇಳಿ ಅಂತಂದ್ರೆ ಸಾಕ್ಷಿಯನ್ನು ನಾವು ಹೇಳುವವರಾಗಬೇಕು. ಆರನೇದಾಗಿ ನಾವು ಕೊನೆಯದಾಗಿ ನಾವು ನೋಡೋಣ, ಅದೇ 5ನೇದಾಗಿನೇ 1ನೇ ಅಧ್ಯಾಯ 44ನೇ ವಚನ ಓದ್ತೀರಿ, ಮಾರ್ಕನ ಬರೆಸುವಲ್ತು ಇನ್ನು 5ರಲ್ಲಿ ಸಾಕ್ಷಿ ಹೇಳುವವರಾಗಬೇಕು. 1ನೇ ಅಧ್ಯಾಯ 44ನೇ ವಚನ. 45ನೇ ವಚನ ನೋಡ್ರಿ. ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರೊಳಕ್ಕೂ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳಗಳಲ್ಲಿ ಇದ್ದನು, ಮತ್ತು ಜನರು 4 ಕಡೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಕುಷ್ಠರೋಗಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಯೇಸುವಿನ ಹುಡುಕಿಕೊಂಡು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ಉರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡು ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಶುದ್ಧಿ ಮಾಡಿದಾದ ಮೇಲೆ, ಆತನು ಅವನ ಮೇಲೆ ಕನಿಕರ ಇಟ್ಟು ಶುದ್ಧಿ ಮಾಡಿದಾದ ಮೇಲೆ ಅವನ ಕುಷ್ಠ ಹೊರಟು ಹೋಯ್ತು. ಯೇಸು ಹೇಳ್ತಾ ಇದ್ದಾರೆ ಏನಂತೇಳಿ, ನೀನು ಹೋಗಿ ಈ ವಿಷಯವನ್ನ ಯಾರಿಗೂ ಕೂಡ ನೀನು ಏನ್ ಮಾಡಬೇಡ, ತಿಳಿಸ್ಬೇಡ ಅಂತೇಳಿ. ಯೇಸು ಏನ್ ಮಾಡಿದ್ರು, ಈ ವಿಷಯವನ್ನು ಯಾರಿಗೂ ತಿಳಿಸ್ಬೇಡ ಅಂತೇಳಿ ಆ ಕುಷ್ಠರೋಗಿಗೆ ಹೇಳಿದ್ರು ಪ್ರಿಯರು. ಹೇಳಿದಾದ ಮೇಲೆ ಆ ಕುಷ್ಠರೋಗಿ ಏನ್ ಮಾಡ್ತಾ ಇದ್ದಾನ್ರಿ, ಅವನು ಹೊರಟು ಹೋಗಿ ಎಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಒಬ್ರಿಗಲ್ಲಿ ಏನು ಮಾಡ್ತಾ ಇದ್ದೆ, ನಾನು ಕುಷ್ಠರೋಗಿ ಆಗಿದ್ದೆ, ನಾನು ಕುಟುಂಬದಿಂದ, ಮನೆಯಿಂದ, ಸಮಾಜದಿಂದ ಹೊರ ಹಾಕಲ್ಪಟ್ಟಂಥ ಸ್ಥಿತಿಯಲ್ಲಿದ್ದೆ, ಬಹಿಷ್ಕಾರಕ್ಕೆ ಒಳಗಾದಂಥ ವ್ಯಕ್ತಿ ಆಗಿದ್ದೆ. ಆದರೆ ಈಗ ನನ್ನ ಕುಷ್ಠವನ್ನ ಯೇಸು ಸ್ವಾಮಿ ತೆಗೆದು ಹಾಕಿದ್ದಾರೆ, ನನಗೆ ಶುದ್ಧಿ ಮಾಡಿದ್ದಾರೆ, ಸ್ವಸ್ಥತೆಯನ್ನು ಮಾಡಿದ್ದಾರೆ, ಸಮಾಧಾನವನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಆತನು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿದ್ದ ಅನೇಕ ಜನರು ಏನು ಮಾಡಿದ್ರಂತೆ, ಆತನ ಸಮೀಪಕ್ಕೆ ಬಂದರು. ಯೇಸು ಸ್ವಾಮಿ ಯಾರಿಗೂ ಕೂಡ ತೊಂದರೆ ಕೊಡದಾದಂಥ ವ್ಯಕ್ತಿ ಆಗಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಆತನು ಅಡವಿಯಲ್ಲಿ ಹೋಗಿ ಏನು ಮಾಡಿದಂತೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, 4 ಕಡೆಯಿಂದ ಬರುವಂಥ ಜನರಿಗೆ ಸುವಾರ್ತೆಯನ್ನು ಆತನ ಏನು ಮಾಡಿದಂತೆ ಸಾರಿದ ಪ್ರಿಯರೇ. ಅದ್ಭುತಗಳನ್ನು ಅವರ ಜೀವಿತದಲ್ಲಿ ದೇವರು ಏನು ಮಾಡಿದಂತೆ ಕಾರ್ಯಜರಿಸಿದ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಸತ್ಯವೇದ ಹೇಳ್ತಾ ಇದೆ, ಈ ವ್ಯಕ್ತಿ ಹೇಳಬೇಡ ಅಂತಂದ್ರೂ ಕೂಡ ಏನು ಮಾಡಿದರೆ ದೇವರ ಕುರಿತಾಗಿ ಹೇಳಿದ. ಅವನು ಅವಿಧೇಯತೆಯನ್ನು ತೋರಿಸಿದಾಗಲೂ ಕೂಡ ಯೇಸುವಿನ ಕುರಿತಾಗಿ ಏನು ಮಾಡಿದಾರಂತ ತಿಳಿಸಿದ ಪ್ರಿಯರಿಲ್ಲ. ನಾವು ನೋಡ್ತಾ ಇದ್ದೇವೆ. 5ನೇದಾಗಿ ನಾವು ಸಾಕ್ಷಿಯನ್ನ ಹೇಳಬೇಕು. ದೇವರು ಮಾಡಿದಂಥ ಮೇಲನ್ನ, ದೇವರು ಮಾಡಿದಂಥ ಉಪಕಾರವನ್ನು ಹೇಳೋದಕ್ಕೆ ನಮ್ಮ ಬಾಯಿಗೆ ಯಾವುದೇ ಒಂದು ಅಡೆತಡೆಗಳು ಯಾವ್ದು ಇಲ್ವಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಕೆಲವು ಜನರು ಏನು ಮಾಡ್ತಾರೆ, ಫುಲ್ ಲಾಕರ್, ಬ್ಯಾಂಕಲ್ಲಿ ಲಾಕರ್ಗಳು ಇರ್ತವೆ, ಬಂಗಾರ ಇಡ್ತಾರಲ್ಲ, ಆ ಥರ ಲಾಕರ್ ಹಾಕೊಂಡ್ಬಿಡ್ತಾರೆ. ದೇವರು ಮಾಡಿದ ಅದ್ಭುತಗಳನ್ನು ಏನು ಮಾಡಲ್ಲ, ಹೇಳಲ್ಲ. ತಮ್ಮ ಮನಸ್ಸಲ್ಲೇ ಇಟ್ಕೊಳ್ತಾರೆ ಅದನ್ನು. ಹಲ್ಲೆಲೂಯಾ. ದೇವರು ಮಾಡಿದ್ದನ್ನು ಒಬ್ರಿಗೂ ಕೂಡ ತಿಳಿಸಲ್ಲ, ತಮ್ಮ ಕುಟುಂಬದವ್ರಿಗೂ ತಿಳಿಸಲ್ಲ, ಅಕ್ಕಪಕ್ಕದವ್ರಿಗೂ ತಿಳಿಸಲ್ಲ, ತಮ್ಮ ಕುಲಸ್ಥರಿಗೂ ತಿಳಿಸಲ್ಲ, ಯಾರಿಗೂ ಕೂಡ ಅವ್ರು ಏನು ಮಾಡಲ್ಲ, ತಿಳಿಸಲ್ಲ ಪ್ರಿಯರೇ. ತಿಳಿಸಲಾರ್ದ ಸಮಯದಲ್ಲಿ ಏನಾಗುತ್ತೆ, ಸ್ವಲ್ಪ ದಿವಸಗಳಾದ್ಮೇಲೆ ಮತ್ತೆ ಏನಾಗುತ್ತೆ, ಏನಂತ ಹೇಳ್ತೇವೆ, ಪುನಃ ಸ್ಥಿತಿ ಮತ್ತೆ ಅವ್ರ ಜೀವಿತದಲ್ಲಿ ಹೊರಟು ಬರುತ್ತೆ. ಕೆಲವು ಜನರು ನೋಡ್ರಿ, ಇಲ್ಲ ನಾನು ಹೋದ್ವಾರ ಆ ಸಾಕ್ಷಿ ಕೊಡಲಿಲ್ಲ, ಅದಕ್ಕಾಗಿ ಮತ್ತೆ ನನಗೆ ಅದು ಕಾಡಿಸ್ದಂಗೆ ಆಯಿತು, ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದಾದ ಮೇಲೆ ಸಾಕ್ಷಿ ಕೊಡ್ತೀನಿ ಅಂತೇಳಿ ಹೇಳಿದಾಗ ಮತ್ತೆ ಆ ರೋಗ ನನ್ನಿಂದ ಬಿಡುಗಡೆ ಆಯಿತು, ಮತ್ತೆ ಆವತ್ತಿನಿಂದ ಆ ರೋಗವನ್ನು ನಾನು ಕಾಣಲಿಲ್ಲ, ಸ್ವಸ್ಥತೆಯನ್ನು ನಾನು ಹೊಂದಿಕೊಂಡೆ ಅಂತೇಳಿ ಇಲ್ಲಿ ಅನೇಕ ಜನರು ಸಾಕ್ಷಿ ಹೇಳಿರುವಂಥದ್ದನ್ನು ನೀವು ಕೇಳಿದಿರಿ ಪ್ರಿಯರೇ. ಅಲ್ಲೆಲ್ಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಸಾಕ್ಷಿಯನ್ನು ನಾವು ಕೊಡುವವರಾಗಬೇಕು. ಬಾಯಿಗಳಿಗೆ ಬೀಗವನ್ನು ಹಾಕ್ಕೊಳ್ಬೇಡ್ರಿ. ಯೇಸುವಿನ ಕುರಿತಾಗಿ ನೀವು ಮಾತಾಡ್ರಿ, ನಿಮ್ಮ ಕುಟುಂಬದವರಿಗೆ ತಿಳಿಸ್ರಿ, ನಿಮ್ಮ ಮಕ್ಕಳಿಗೆ ತಿಳಿಸ್ರಿ, ಎಲ್ಲ ಜನರಿಗೆ ನೀವೇನು ಮಾಡ್ರಿ, ತಿಳಿಸ್ರಿ ಪ್ರಿಯರೇ. ಯಾಕಂದ್ರೆ ಆತನ ಕುರಿತಾಗಿ ನಾವು ತಿಳಿಸುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ, ಆಶೀರ್ವದಿಸ್ತಾನೆ ಪ್ರಿಯರೇ. ಕೊನೆಯದಾಗಿ ಅದೇ ಮಾರ್ಕನ ಬರೆಸುವಂತೆ 1ನೇ ಅಧ್ಯಾಯ 44ನೇ ವಚನ ನಾವು ನೋಡ್ತಾ ಇದ್ದೇವೆ. ಯೇಸು ಹೇಳ್ತಾ ಇದ್ದಾರೆ, ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನ ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನ ಕಳುಹಿಸಿಬಿಟ್ಟನು. ಏನಂತ ಹೇಳಿದಂತೆ ಸ್ವಾಮಿ, ಖಂಡಿತವಾಗಿ ಹೇಳಿದ. 6ನೇದಾಗಿ ನಾವೇನ್ ಮಾಡ್ಬೇಕ್ರಿ, ದೇವರ ಅದ್ಭುತ ಮಾಡಿದ ಮೇಲೆ ಮೋಶೆಯ ಒಂದು ವಿಷಯವನ್ನು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ದೇವರಿಗೆ ಕಾಣಿಕೆಯನ್ನು ನಾವು ಕೊಡುವವರಾಗಬೇಕು. ಒಂದ್ಸಾರಿ ನೀವು ಪ್ರಸಂಗಿ ಪುಸ್ತಕದ ಕಡೆಗೆ ಬರ್ರಿ, 5ನೇ ಅಧ್ಯಾಯ ಅನ್ಸುತ್ತೆ, ಒಂದ್ಸಾರಿ ಕೊಡ್ತೀರಾ? ನಾಲ್ಕನೇ ವಚನ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು
ತಡ ಮಾಡಬೇಡ, ಆತನು ಮೂಢರಿಗೆ ಒಲಿಯನು, ನಿನ್ನ ಹರಕೆಯನ್ನ ಒಪ್ಪಿಸು ಎಂಬುದಾಗಿ. ನೀನು ಹರಸಿಕೊಂಡು ತೀರಿಸದೆ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೇ ಇರುವುದು ವಾಸಿ ಎಂಬುದಾಗಿ. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮಗೆ ಅನಾರೋಗ್ಯ ಬಂದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಹೇಳ್ರಿ? ದೇವರೇ, ನಾವು ಮನಸ್ಸಲ್ಲಿ ಅಂದುಕೊಳ್ತಾ ಇರ್ತೀವಿ, ಇಷ್ಟು ನಾನು ನಿಮ್ಮ ಸನ್ನಿಧಾನಕ್ಕೆ ತೆಗೆದಿಡ್ತೀನಪ್ಪ, ದೇವರೇ ನಾನು ಸಾಕ್ಷಿಯನ್ನು ನಾನು ಹೇಳ್ತೀನಪ್ಪ ಅಂತೇಳಿ ಏನು ಮಾಡ್ತೀವಿ? ನಾವು ಹರಕೆಯನ್ನು ಹೊತ್ಕೊಳ್ತಾ ಇರ್ತೀವಿ. ಅಲ್ಲಲ್ಲಿಯ ಕೆಲವೊಂದು ಜನರು ಕೆಲವೊಂದು ಕಡೆಗೆ ಹೋದಾಗ ಅವರು ಅನೇಕ ಹರಕೆಗಳನ್ನು ಹೇಳ್ತಾರೆ. ದೇವರ ಅದ್ಭುತ ಮಾಡಿದ ಮೇಲೆ ಹರಕೆಗಳೆಲ್ಲವೂ ಕೂಡ ತೀರಿಸಲಾರದೆ ಹಂಗೆ ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಅಲ್ಲಲ್ಲಿಯ ಫ್ರೆಂಡ್ಸ್, ಇಲ್ಲ ನೋಡ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪ್ರಸಂಗಿಯ ಪುಸ್ತಕದಲ್ಲಿ, ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ, ನೀನು ಸಮಯವನ್ನ ಕಳೆಯಬೇಡ. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಾನಲ್ವಾ, ಅತಿಶಯ ಕಾರ್ಯ ಜರುಗಿಸಿದಾನಲ್ವಾ, ಸ್ವಸ್ಥತೆಯನ್ನು ಮಾಡಿದಾನಲ್ವಾ, ಬಿಡುಗಡೆಯನ್ನು ಕೊಟ್ಟಿದ್ದಾನಲ್ವಾ, ಎಲ್ಲ ದೇವರು ನಿನ್ನ ಜೀವಿತದಲ್ಲಿ ಮಾಡಿದಾಗ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ ಒಂದು ಕಡೆಗೆ, ಏನಂತ ಹೇಳಂತಂದ್ರೆ, ಸಭಾಮಂದಿರದಲ್ಲಿಯೇ ದೇವರ ಮುಂದೆ ನಾನು ಆತನಿಗೆ ಸಲ್ಲಿಸಿದಂಥ, ಆತನ ಬೇಡಿಕೊಂಡಂಥ ಹರಕೆಯನ್ನು ಎಲ್ಲಾ ಜನರ ಮುಂದೆ ನಾನು ಏನು ಮಾಡ್ತೀನಿ? ಸಲ್ಲಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ನೋಡ್ತಾ ಇದೆ ಪ್ರೇರ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಆರನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಸ್ಥತೆಯನ್ನು ಹೊಂದಿದ ಮೇಲೆ ನಾವು ಕಾಣಿಕೆಯನ್ನ ಕೊಡುವರಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಂದ ಅದ್ಭುತವನ್ನು ಹೊಂದಿದ ಮೇಲೆ ನಾವು ಕಾಣಿಕೆಯನ್ನ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಬೇಕು. ಕಾಣಿಕೆಯಲ್ಲಿ ಅನೇಕವಾದಂಥ ವಿಧವಾಗಿರ್ತಕ್ಕಂಥ ಕಾಣಿಕೆಗಳಿದಾವೆ ಪ್ರಿಯರೇ. ದೇವರ ಅದ್ಭುತ ಮಾಡಿದ ಮೇಲೆ ಕೃತಜ್ಞತೆಯ ಕಾಣಿಕೆಯನ್ನು ನಾವೇನು ಮಾಡಬೇಕು? ದೇವರ ಸನ್ನಿಧಾನಕ್ಕೆ ಸಲ್ಲಿಸುವವರಾಗಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಕೂಡಿಕೊಳ್ಳುವಾಗ ದೇವರು ಹೇಳಿದಾನೆ, ಕಾಣಿಕೆ ಇಲ್ಲದೆ ನೀವು ನನ್ನ ಸನ್ನಿಧಾನದಲ್ಲಿ ಕೂಡಬಾರದು ಎಂಬುದಾಗಿ. ಕೆಲವೊಂದು ಕಾಣಿಕೆ, ಹರಕೆಯ ಕಾಣಿಕೆಗಳು, ದೇವರ ಮುಂದೆ ನೀವು ಹರಕೆಯನ್ನು ಹೊತ್ತಿರ್ತೀರಿ. ಏನಂತೇಳಿ ಹರಕೆಯನ್ನು ಹೊತ್ತಿರ್ತೀರಿ? ದೇವರ ಈ ಕಾರ್ಯವನ್ನ ನೀನು ಮಾಡಿದ್ರೆ ನಾನು ನಿನ್ನ ಸನ್ನಿಧಾನಕ್ಕೆ ಕಾಣಿಕೆಯನ್ನು ಸಲ್ಲಿಸ್ತೀನಿ ಅಂತೇಳಿ. ಹಲ್ಲೆಲೂಯಾ. ಆ ಒಂದು ಕಾಣಿಕೆ, ಮೊದಲನೇ ಕಾಣಿಕೆ ಯಾವ ಕಾಣಿಕೆ ಅಂತ ಹೇಳಿದೆ ನಾನು? ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ನೀನು ಕೊಡುವಂತ ಕಾಣಿಕೆ. ಎರಡನೇ ಕಾಣಿಕೆ ಯಾವ ಕಾಣಿಕೆ ರೀ? ದೇವರ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಾಗ ದೇವರು ಹೇಳಿದಾನೆ, ನೀವು ನನ್ನ ಆಲಯದಲ್ಲಿ ಕೂಡಿ ಬರುವಾಗ ಕಾಣಿಕೆ ಇಲ್ಲದೆ ಯಾವನು ಕೂಡ ಕಾಣಿಸಿಕೊಳ್ಳಬಾರದು ಅಂತೇಳಿ. ಹಲ್ಲೆಲೂಯಾ. ಅದು ಮೊದಲನೇ ಕಾಣಿಕೆ ಕಳ್ಕೊಳ್ಳೋಣ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ಕಾಣಿಕೆ ರೀ? ಹೇಳಿದ್ನಲ್ವಾ, ಸ್ವಸ್ಥತೆಯನ್ನ ದೇವರಿಂದ ಅದ್ಭುತವನ್ನು ಹೊಂದಿದಾಗ ಕೃತಜ್ಞತೆ ಕಾಣಿಕೆ. ಯಾವ ಕಾಣಿಕೆ ಅಂತೆ? ಕೃತಜ್ಞತೆ. ದೇವರ ಅದ್ಭುತ ಮಾಡಿದ ಕಾರಣಕ್ಕಾಗಿ ಕೃತಜ್ಞತೆಯ ಕಾಣಿಕೆಯನ್ನು ನಾವು ಸಲ್ಲಿಸುವವರಾಗಬೇಕು. ಮೂರನೇದಾಗಿ ನಾನು ಹೇಳ್ತಾ ಇದ್ದೀನಿ, ಯಾವ ವಿಷಯ? ಹರಕೆಯ ಕಾಣಿಕೆಗಳು. ಕೆಲವೊಂದು ಹರಕೆಗಳನ್ನು ನಾವು ಹೊತ್ಕೊಂಡಿರ್ತೀವಿ. ಏನಂತೇಳಿ? ಅವು ನಿಮ್ಮ ಸಮಸ್ಯೆಗಳಾಗಿರ್ತವೆ. ಆ ಸಮಸ್ಯೆಗಳು ಪರಿಹಾರ ಆದ ಮೇಲೆ ನೀವೇನ್ ಮಾಡ್ತೀರಿ? ಹರಕೆಗಳನ್ನ ದೇವರ ಮುಂದೆ ನೀವೇನ್ ಮಾಡ್ತೀರಿ? ಸಲ್ಲಿಸ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಹರಕೆ ಕಾಣಿಕೆಗಳಾದ ಮೇಲೆ ಮತ್ತೆ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಕಾಣಿಕೆ ಅಂತ ಹೇಳ್ತಾ ಇದೆ? ಬೆಳೆಯ ಪ್ರಥಮ ಫಲ. ನಿನ್ನ ಆದಾಯದಿಂದಲೂ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನ ಸನ್ಮಾನಿಸಬೇಕು ಅಂತೇಳಿ. ಹಲ್ಲೆಲೂಯಾ. ದೇವರು ನಿನ್ನ ಕಷ್ಟಾರ್ಜಿತ ನಿನಗೆ ಸ್ಯಾಲ್ರಿ ಬಂದಾಗ, ನಿನ್ನ ಬೆಳೆಯ ಪ್ರಥಮ ಫಲ ಬಂದಾಗ ನೀನು ದೇವರ ಸನ್ನಿಧಾನಕ್ಕೆ ಕಾಣಿಕೆಯನ್ನ ಕೊಡುವವನಾಗಬೇಕು. ಕೊನೆಯದಾಗಿ ಐದನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಮಲಾಕಿನ ಪುಸ್ತಕದಲ್ಲಿ, ಪ್ರವಾದನೆ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀವು ಕಾಣಿಕೆಗಳು ಮತ್ತು ದಶಮಾಂಶ ಯಾವತ್ತನ್ನು ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಐದನೇದಾಗಿ ಯಾವ ಕಾಣಿಕೆ ರೀ? ದಶಮಾಂಶ ಕಾಣಿಕೆ. ದುಡಿದಿರ್ತಕ್ಕಂಥದ್ರಲ್ಲಿ 10ರಲ್ಲಿ 1 ಪಾಲು ನಾವು ದೇವರಿಗೆ ತೆಗೆದಿಡಬೇಕು. ಹಲ್ಲೆಲೂಯಾ. ಇಷ್ಟು ಕಾಣಿಕೆಗಳು ಅವ್ರು ಏನ್ ಮಾಡ್ತಾರೆ? ಯಹೂದ್ಯರು ತೆಗೆದಿಡ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರಿಗಿಂತಲೂ ಹೆಚ್ಚಿನದ ಆಶೀರ್ವಾದಗಳನ್ನು ನಾವು ಹೊಂದಿದವರಾಗಿದ್ದೇವೆ. ಅವರ ಕಣ್ಣುಗಳು ಇನ್ನೂ ಕುರುಡ ರೀತಿಯಲ್ಲಿ ಇದ್ದಾವೆ. ಕಾರಣ ಏನು ಹೇಳ್ರಿ? ಅವ್ರು ಇನ್ನೂ ಮೆಸ್ಸಿಯನನ್ನು ಅಂಗೀಕಾರ ಮಾಡಲಿಲ್ಲ. ಅವ್ರು ಇನ್ನೂ ಸತ್ಯವನ್ನು ತಿಳಿದುಕೊಳ್ಳಲಾರದ ಹಾಗೆ ಏನಂತ ಹೇಳ್ತೇವೆ, ಇನ್ನೂ ಧರ್ಮಶಾಸ್ತ್ರದ ವಿಧಿವಿಧಾನಗಳಲ್ಲೇ ಜೀವಿಸುವಂಥವರಾಗಿದ್ದಾರೆ. ಆದರೆ ದೇವರು ನಮ್ಮನ್ನ ಎಲ್ಲದರಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೊನೆಯದಾಗಿ ನಾವು ಕಾಣಿಕೆಯನ್ನ ಕೊಡಬೇಕು. ಏನನ್ನ ಮಾಡ್ಬೇಕಂತೆ? ದೇವರು ಸ್ವಸ್ಥತೆಯನ್ನು ಹೊಂದಿದ ಮೇಲೆ ಕಾಣಿಕೆಯನ್ನು ಕೊಡುವರಾಗಬೇಕು. ಯೇಸು ಸ್ವಾಮಿ ಆ ವಿಷಯವನ್ನ ಅಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಯಾಜಕಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ಕೂಡ ಕುಷ್ಠರೋಗಿ ಸ್ವಸ್ಥತೆಯನ್ನು ಹೊಂದಿದ ಮೇಲೆ ಅವನು ಮಾಡಬೇಕಾದಂಥ ಶುದ್ಧಾಚಾರ ಏನಾಗಿದೆ ಅಂತೇಳಿ ಅಲ್ಲಿ ಸವಿಸ್ತಾರವಾಗಿ ದೇವರು ನಾವು ನೋಡ್ತಾ ಇದ್ದೇವೆ, ಮೋಶೆಯ ಮೂಲಕವಾಗಿ ಏನು ಮಾಡಿದ್ದಾರೆ? ಬರೆಸಿದ್ದಾರೆ ಪ್ರಿಯರೇ. ಅದಕ್ಕಾಗಿ ಪ್ರಿಯರೇ, ನಾವು ಇವತ್ತಿನ ದಿವಸ ಧ್ಯಾನ ಮಾಡಿದಂಥವರಾಗಿದ್ದೇವೆ. ದೇವರಿಂದ ಸ್ವಸ್ಥತೆಯನ್ನು ಹೊಂದಿದ ಮೇಲೆ ನಾವು ದೇವರನ್ನ ಕೊಂಡಾಡಬೇಕು.
ನಾವು ದೇವರನಿಂದ ಸ್ವಸ್ಥತೆಯನ್ನು ಹೊಂದಿದ ಮೇಲೆ ದೇವರನ್ನ ಹಿಂಬಾಲಿಸಬೇಕು. ದೇವರಿಂದ ಸ್ವಸ್ಥತೆ ಹೊಂದಿದ ಮೇಲೆ ನಾವು ಕೃತಜ್ಞತಾ ಸ್ತುತಿ ಅಂದರೆ ಉಪಕಾರ ಸ್ತುತಿಯನ್ನು ಮಾಡಬೇಕು. ದೇವರಿಂದ ಸ್ವಸ್ಥತೆಯನ್ನು ಹೊಂದಿದ ಮೇಲೆ ಆತನಿಗೆ ನಾವು ಅಡ್ಡ ಬಿದ್ದು ಆತನಿಗೆ ಶರಣು ಎಂಬುದಾಗಿ ಹೋಗಿ ಆತನನ್ನೇ ಆರಾಧಿಸಬೇಕು. ದೇವರಿಂದ ಸ್ವಸ್ಥತೆ ಹೊಂದಿದ ಮೇಲೆ ನಾವು ಸ್ವಸ್ಥತೆ ಹೊಂದಿದಂಥ ಸ್ಥಿತಿ ಯಾವುದಾಗಿದೆ ಅದರ ಕುರಿತಾಗಿ ನಾವು ಸಾಕ್ಷಿ ಹೇಳುವಂಥವರಾಗಬೇಕು. ದೇವರಿಂದ ಸ್ವಸ್ಥತೆ ಹೊಂದಿದ ಮೇಲೆ ನಾವು ದೇವರು ಹೇಳಿದ ಹಾಗೆ ಕಾಣಿಕೆಯನ್ನ ಕೊಡುವವರಾಗಬೇಕು. ಈ ಕುಷ್ಠರೋಗ ಹೋಗಿ ಆಲಯಕ್ಕೆ ಹೋಗಿ ಆತನು ಕಾಣಿಕೆ ಕೊಟ್ಟು ಆ ಶುದ್ಧಾಚಾರ ಎಲ್ಲವನ್ನ ನೇಮಿಸಿದಾದ ಮೇಲೆ ಅವನು ಹೋಗಿ ಏನ್ ಮಾಡಿದಂತೆ ಮತ್ತೆ ಯೇಸುವಿನ ಕುರಿತಾಗಿ ಅನೇಕರಿಗೆ ತಿಳಿಸಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಉಪಕಾರ ಸ್ತುತಿಯನ್ನು ನಾವು ಮಾಡುವಾಗ, ಸ್ವಸ್ಥತೆಯನ್ನು ಹೊಂದಿದ ಮೇಲೆ ನಾವು ಎಲ್ಲ ಕಾರ್ಯಗಳನ್ನು ಮಾಡುವಾಗ ದೇವರು ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನೆ, ಬರ ಮಾಡ್ತಾನೆ ಪ್ರಿಯರೇ. ಈ ಒಂದು ಏನಂತ ಹೇಳ್ತೀವಿ ಲಕ್ಷಣಗಳು ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಬೇಕು. ಈ ಲಕ್ಷಣಗಳಲ್ಲಿ ಒಂದಾದರೂ ನಿಮ್ಮಲ್ಲಿ ಇರಲಾರ್ದಾಗಿ ಎಲ್ಲ ಲಕ್ಷಣಗಳನ್ನು ನೀವು ಅಳವಡಿಸಿಕೊಳ್ಳುವ ಹಾಗೆ ದೇವರು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಸಹೋದರ ಸಹೋದರಿಯೇ, ದೇವರು ನಿನ್ನ ಜೀವಿತದಲ್ಲಿ ಮೇಲನ್ನು ಅದ್ಭುತವನ್ನು ಮಾಡಿದಾಗ ನಿನ್ನ ಜೀವಿತ ಯಾವ ರೀತಿಯಾಗಿದೆ, ಒಂದು ಸಾರಿನ ಜೀವಿತವನ್ನು ಪರೀಕ್ಷೆ ಮಾಡ್ಕೊ. ಒಂದು ಸಾರಿನ ಜೀವಿತವಾದ ಕುರಿತಾಗಿ ಆಲೋಚನೆ ಮಾಡು. ನೀನು ಅನೇಕ ಸಾರಿ ಅನೇಕ ಕಡೆಗೆ ಹೋದಾಗಲೂ ನಿನಗೆ ಅದ್ಭುತವಾಗಲಿಲ್ಲ, ಸ್ವಸ್ಥತೆ ಆಗಲಿಲ್ಲ, ಸಮಾಧಾನ ಹೊಂದಿಕೊಳ್ಳಲಿಲ್ಲ, ಶಾಂತಿ ಹೊಂದಿಕೊಳ್ಳಲಿಲ್ಲ, ಆ ಬಂಧನದಿಂದ ಬಿಡುಗಡೆ ಆಗಲಿಲ್ಲ. ಯೇಸು ನಿನಗೆ ಬಿಡುಗಡೆ ಕೊಟ್ಟಾಗ, ಸ್ವಸ್ಥತೆ ಕೊಟ್ಟಾಗ, ಸಮಾಧಾನ ಕೊಟ್ಟಾಗ, ಶಾಂತಿ ಕೊಟ್ಟಾಗ, ಅನೇಕ ಆಶ್ಚರ್ಯ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಜರುಗಿಸಿದಾಗ, ಅಸಾಧ್ಯ ಎಂಬುದಾಗಿ ನೀನು ನೆನೆಸಿದ ಕಾರ್ಯಗಳನ್ನು ದೇವರು ಸುಸಾಧ್ಯ ಮಾಡಿದಾಗ ಆತನಿಗೆ ನೀನು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೀಯಾ? ಸ್ವಸ್ಥತೆಯನ್ನು ಹೊಂದಿದ ಮೇಲೆ ನೀನು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೀಯಾ? ಒಂದು ಸಾರಿನ ಜೀವಿತವನ್ನು ಪರೀಕ್ಷೆ ಮಾಡಿಕೊ. ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನೀನು ದೇವರನ್ನ ಕೊಂಡಾಡಿದೀಯಾ? ದೇವರನ್ನ ಹಿಂಬಾಲಿಸಿ ನಡೆದಿದೀಯಾ? ದೇವರಿಗೆ ಉಪಕಾರ ಕೃತಜ್ಞತಾ ಸ್ತುತಿ ಮಾಡಿದೀಯಾ? ದೇವರಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸಿದೀಯಾ? ದೇವರ ಕುರಿತಾಗಿ ಸಾಕ್ಷಿ ಹೇಳಿದೀಯಾ? ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆಯನ್ನು ನೀನು ಸಲ್ಲಿಸಿದೀಯಾ? ಕೃತಜ್ಞತೆ ಉಳ್ಳ ವ್ಯಕ್ತಿಯಾಗಿ ಜೀವಿಸಿದೀಯಾ? ಒಂದು ಸಾರಿನ ಜೀವಿತ ಪರೀಕ್ಷೆ ಮಾಡಬೇಕು. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ಮಹಾತಂದೆ, ಸ್ತೋತ್ರ. ಅದ್ಭುತವಾಗಿಯೂ ಸ್ಪಷ್ಟವಾಗಿಯೂ ಕರ್ತನೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ನಮಗಿರುವಂಥ ಅನಾರೋಗ್ಯ ಪರಿಸ್ಥಿತಿ, ಭಕ್ತಿಹೀನ ಪರಿಸ್ಥಿತಿ, ಅರ್ಪಿಸಲಾರ ಇರತಕ್ಕಂಥ ಒಂದು ಕರ್ತನೆ ಅನಾಲೋಚನೆ ಪರಿಸ್ಥಿತಿ, ನಮ್ಮೊಳಗೆ ಯಾವ ಯಾವ ವಿಷಯಗಳಿಂದ ನಾವು ಸಮಾಧಾನವನ್ನು, ಶಾಂತಿಯನ್ನು, ಆರೋಗ್ಯವನ್ನು, ಆನಂದವನ್ನು, ಅಭಿವೃದ್ಧಿಯನ್ನು ಹೊಂದಲಾರದೆ ಇದ್ದೇವೆ ಎಂಬುದಾಗಿ ಸ್ಪಷ್ಟವಾಗಿ ನೀವು ತಿಳಿಸಿದ್ದಪ್ಪ. ನನಗೆ ಕೋಟಿ ಕೋಟಿ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು. ಕರ್ತನೆ ನಿನ್ನಿಂದಾಗದೇ ಇರುವ ಕಾರ್ಯ ಒಂದು ಇಲ್ಲ. ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ. ಹೌದು ಕರ್ತನೆ, ಪರಿಪೂರ್ಣವಾಗಿ ನಿನ್ನ ಹಸ್ತಗೊಪ್ಪಿಸಿಕೊಡ್ತಾ ಇದೆ. ನೀನು ಈ ಕಾಲ ನಡೆಸಬರಗಳು ಸುಭಿಸಿಕೊಡು. ಯಾರು ಕರ್ತನೆ ಅನಾರೋಗ್ಯದಿಂದ ಬಂದಿದ್ದಾರೋ ಆರೋಗ್ಯವನ್ನು ಕೊಡಲಿ. ಯಾರು ಮನಸ್ತಾಪದಿಂದ ಕುಟುಂಬದಲ್ಲಿ ಅಸಮಾಧಾನದಿಂದ ಬಂದಿದ್ದಾರೋ ಅವರ ಮನಸ್ತಾಪಗಳನ್ನು ತೊಲಗಿಸಿ, ಅಸಮಾಧಾನವನ್ನು ತೊಲಗಿಸಿ ಸಮಾಧಾನವನ್ನು ಕೊಡಪ್ಪ. ಯಾರ್ಯಾರು ಕರ್ತನೆ ವೈದ್ಯರಿಂದ ಆಗದೇ ಇರುವ ರೋಗದಿಂದ ಬಂದಿದ್ದಾರೆ, ಅವರಿಗೆ ಬಿಡುಗಡೆಯನ್ನು ಕೊಡಪ್ಪ. ಯಾರು ಯೌವನಸ್ಥರಾಗಿದ್ದರೂ ಕೂಡ ಇನ್ನೂ ಕೂಡ ಯಾವ ಪ್ರಕಾರವಾಗಿ ಯಾರ ಹತ್ರ ಹೇಗೆ ಮಾತಾಡಬೇಕನ್ನೋ ಪ್ರಜ್ಞೆ ಇಲ್ಲದೆ ಮಾತಾಡುವಂಥ ಮಕ್ಕಳಿಗೆ, ಯೌವನಸ್ಥರಿಗೆ ರಸಭರಿತವಾಗಿರ್ತಕ್ಕಂಥ ಉತ್ತಮ ಮಾತುಗಳನ್ನು ಆಡುವಂತೆ ಅವರ ಬುದ್ಧಿಯನ್ನು ಹರಿತ ಮಾಡಪ್ಪ. ಅವ್ರಿಗೆ ಕಲಿಸಿಕೊಡು ಸ್ವಾಮಿ. ಅದೇ ಪ್ರಕಾರವಾಗಿ ಹಿರಿಯರನ್ನು ಗೌರವಿಸುವ ಪದ್ಧತಿ ಏನಿದೆ, ಹಿರಿಯರನ್ನು ಗೌರವಿಸುವಂಥ ಆ ಒಂದು ದೀನತೆ ಹೃದಯ ಅನುಗ್ರಹ ಮಾಡಿ. ವಿಧೇಯತೆ ಇಲ್ಲದೆ ಎಲ್ಲ ಕಳ್ಕೊಂಡು ಅಸಮಾಧಾನದಿಂದ ಜೀವಿಸೋದಕ್ಕಿಂತ ವಿಧೇಯತೆಯರಾಗಿ ಎಲ್ಲವನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನೆ ವಿಧೇಯತೆ ಸ್ವಭಾವ ನನಗೂ ನಮ್ಮೆಲ್ಲರಿಗೂ ಅನುಗ್ರಹ.
ನಿಮ್ಮ ಇಷ್ಟ ಪೂರ್ವಕವಾಗಿರುವ ಆರಾಧನೆ ಮಾಡಿ, ನಿಮ್ಮ ಇಷ್ಟಪೂರ್ವಕವಾದ ನಡವಳಿಕೆಯಿಂದ, ನಿಮ್ಮ ಇಷ್ಟಪೂರ್ವಕವಾದ ಜೀವಿತದಿಂದ ಜೀವಿಸುವ ಹಾಗೆ ರೂಪಾಂತರಪಡಿಸು, ಬಲಪಡಿಸು, ಬಲಪಡಿಸು. ದೇವರಾಜ್ಞೆ ಪರಿಶುದ್ಧ ನಿನ್ನಷ್ಟಪಡಿಸಿಕೊಡ್ತಾರೆ. ನೀನೇ ಕಾರಣ ಸಫಲಗೊಳಿಸು. ಸ್ಪಷ್ಟವಾಗಿ ನಮ್ಮ ನಡೆಸನ್ನು ಮಾತಾಡೋದಕ್ಕಾಗಿ ಸ್ತೋತ್ರ. ಕೋಟಿ ಕೋಟಿ ಕೃತಜ್ಞತೆಗಳು, ಆಶೀರ್ವಾದಗಳು ನಮ್ಮ ಮೇಲೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದಕ್ಕೆ ಆತಂಕಗಳು ಏನಿವೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಅವೆಲ್ಲವುಗಳನ್ನು ನಾವು ಒಪ್ಪಿಕೊಂಡು ಇನ್ನು ಮುಂದೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವ ಹಾಗೆ ನಡೆದುಕೊಳ್ಳುತ್ತೀವಪ್ಪ. ನೀನೇ ಕರುಣ ಸಗೊಳಿಸಬೇಕು. ಎಲ್ಲ ಗಣಮಾನ ಉಂಟು ವೇಸ್ಕೃಷ್ಣ ಅಂತ ಬೇಡಿ ಎಲ್ಲವನ್ನೂ ಪರಮ ತಂದೆ. ಆಮೇಲೆ